ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಶುರು ಮಾಡೋಕ್ಕೂ ಮುಂಚೆ ಸ್ವಲ್ಪ ಕ್ಲಿನ್ಸಿಂಗ್ ಮಾಡ್ಕೊಂಬಿಡೋಣ. ಎಸ್ ಬಾಬಾ. ಓಕೆ. ಸೊ ಇವತ್ತು ಇಲ್ಲಿ 4 ಫೈಲಿದೆ, ಓಕೆನಾ. ಸೊ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋಡೋಣ ಏನು ಎನರ್ಜಿ ಬರುತ್ತೆ, ಏನು ಹೇಳಿಸ್ತಾ ಇದ್ದಾರೆ ಭಗವಂತ, ಓಕೆನಾ. ಸೊ ಫಸ್ಟು ಇದು ಬ್ಲೂ ಕಲರು, ಲೈಟ್ ಬ್ಲೂ. ಇದೆಲ್ಲ ಏನಂದರೆ ಈ ಸಲ ಬರೀ ಚಿಟ್ಟೆ ಉಂಗುರಗಳು ಇದು, ಆಯಿತಾ. ಎಷ್ಟು ಚೆನ್ನಾಗಿದೆ ನೋಡಿ, ಲೈಟ್ ಬ್ಲೂ, ಶೈನಿಂಗ್ ಬ್ಲೂ ಇದೆ, ಓಕೆನಾ. ಇದೆ ಅದೇ ಥರ ಪೈಲ್ 2 ಆರೆಂಜ್ ಇದೆ, ಬಟ್ ಇದು ಪಿಂಕ್ ಇದೆ. ಲೈಟ್ ಆರೆಂಜನ್ನೇ ಇಟ್ಕೊಳ್ಳಿ, ಲೈಟ್ ಆರೆಂಜ್, ಓಕೆನಾ. ಸೊ ಬ್ಯೂಟಿಫುಲ್ ಆಗಿದೆ. ಅದೇ ಥರ ಇದು ಗ್ರೀನ್ಗೆ ಲೈಟ್ ಗ್ರೀನ್ ಇದೆ ನೋಡಿ, ಓಕೆನಾ. ಹಾಗೆ ಇದು 4 ಈಸ್ ರೆಡ್ ಇದೆ, ಇದು ಮಾತ್ರ ಪರ್ಪಲ್ ಇದೆ, ಲೈಟ್ ಪರ್ಪಲ್. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಜವೂ ನನಗೆ ಗೊತ್ತಿಲ್ಲ ಇವತ್ತು ಯಾತಕ್ಕೆ ಈ ಥರ ಹೇಳಿಸಿದ್ದಾರೆ, ಈ ಥರ ಮಾಡು ಅಂತ ಹೇಳಿದ್ರು, ಮಾಡ್ತಾಯಿದ್ದೀನಿ. ಸೊ ಬರೀ 4 ಫೈಲ್ ಇದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ವಿಷಯ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಏನು ಅಂತ, ಅಥವಾ ಹೇಳಬೇಕಂದ್ರೆ ಅದೇ ಏನು ನಡೀತಾ ಇದೆ ಇವಾಗ. ಏನು ಗೊತ್ತಾ, ನಾನು ಏನು ಹೇಳಿಬಿಡ್ತೀನಿ, ಲೈಕ್ ಜನರಲ್ಲಾಗಿ ಹೇಳೋದಕ್ಕಿಂತ ಏನು ನಡೀತಾ ಇದೆ, ಹೇಟರ್ಸ್ ಏನು ಸಂಚು ಮಾಡ್ತಾ ಇದ್ದಾರೆ, ಅಥವಾ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ನಿಮ್ಮ ಹೇಟರ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಪಾಪದ ಕೂಡ ತುಂಬೋದಕ್ಕೆ ಇನ್ನೂ ಏನೇನು ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೇನೇ ತಗೋಂತಿದ್ದಾರೆ. ಸೊ ಇವಾಗ ಸೊ ಈ ಥರ 4 ಫೈಲ್ ಇದೆ. ನೋಡೋಣ ನಿಮ್ಗೆ ಯಾವುದು ಸೆಲೆಕ್ಟ್ ಮಾಡಬೇಕು ಅನಿಸುತ್ತೆ, ಸೆಲೆಕ್ಟ್ ಮಾಡಿ. ಏನು ಹೇಳಿಸ್ತಾರೆ ನೋಡೋಣ ಭಗವಂತ, ಓಕೆನಾ. ಸೊ ಕೊನೆ ತನಕ ನೋಡಿ. ಖಂಡಿತ ಇಷ್ಟ ಆಯ್ತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಆ್ಯಂಡ್ ಆ್ಯಕ್ಚುಲಿ ಏನಂತಂದರೆ ಅದೇ ನೀವು ಸಬ್ಸ್ಕ್ರಿಪ್ಷನ್ ಆಗಲಿ ಅಥವಾ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಸ್ ನೋಡಿದ್ರೆ ನಂಗೆ ಇನ್ನೂ ನಿಜವಾಗ್ಲೂ ಹುಮ್ಮಸ್ಸು, ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು ಅಂತ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಸದಾ ಇರಬೇಕು, ಓಕೆನಾ. ಥ್ಯಾಂಕ್ ಯು. ಶುರು ಮಾಡೋಣ ಫೈಲ್ 1ಇಂದ. ಸೊ ಯಾರೆಲ್ಲ ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ ಏನು ರೀಡಿಂಗ್ ಬರುತ್ತೆ ಅಂತ. ಸೊ ಫೈಲ್ 1 ಬ್ಲೂ, ಲೈಟ್ ಬ್ಲೂ, ಓಕೆನಾ. ಇದು ಬಟರ್ಫ್ಲೈ ಲೈಟ್ ಬ್ಲೂ ಇದೆ ಇದು. ಸೊ ಶುರು ಮಾಡೋಣ, ಓಕೆ. ಸೊ ನಿಮ್ಮ ಹೇಟರ್ಸ್ ಏನೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ, ಓಕೆನಾ. ಸೊ ಎಸ್ ಬಾಬಾ, ಪ್ಲೀಸ್ ಗೈಡ್. ಓಕೆ, 10 ಆಫ್ ವಾಂಡ್ಸ್. ಇಲ್ಲಿ ಅವರ ನಿಮ್ಮ ಹೇಟರ್ಸ್ ಇದೇ ತೋರಿಸ್ತಾ ಇದ್ದಾರೆ ನನಗೆ ಇದರಲ್ಲಿ. ನಿಮ್ಮ ಹೇಟರ್ಸ್ ಎನರ್ಜಿ ಬರ್ತಾ ಇದೆ ಇದು, ಆಯಿತಾ. ಏನು ಮಾಡ್ತಾ ಇದ್ದಾರೆ ಅಂದರೆ ಹೋಗ್ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂದರೆ ನಿಮ್ಮ ಮೇಲೆ ನೆಗೆಟಿವಿಟಿ ಮಾಡಿ ಸೋತೋಗಿದ್ದಾರೆ. ಅಂದರೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡುತ್ತಾ ಇದ್ದರು, ಅಂದರೆ ಏನೋ ಒಂದು ದುರಂತ ಆಗುತ್ತೆ, ಏನೋ ಒಂದು ಏನೋ ನೀವೇ ಅಂದ್ಕೊಳ್ದೇ ಇರೋ ಥರ ಏನೋ ಒಂದು ತೊಂದರೆ ಆಗುತ್ತೆ, ಅನ್ಯಾಯ ಆಗುತ್ತೆ ಅಂತ. ಬಟ್ ಆ ಥರ ಆಗಿಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಯ್ಯಪ್ಪ ನೋಡಿ, ಅವರು ಜಡ್ಜ್ ಮಾಡಿದ್ದಾರೆ ನಿಮಗೆ. ಏನಂದರೆ ನೆಗೆಟಿವಿಟಿ ಮಾಡ್ತಾ ಇರೋದು ಕೊನೆ ಆಗಬೇಕು ಅಷ್ಟೇನೆ, ಆಯಿತಾ. ಇದು ಕ್ರಿಮಿಟೋರಿಯಮಲ್ಲೆಲ್ಲ ಹಾಕಿರ್ತಾರಲ್ವಾ ಪ್ಲಸ್ ಸೈನು, ಸೊ ಅದನ್ನೇ ತೋರಿಸ್ತಾ ಇದ್ದಾರೆ, ಆಯಿತಾ. ಇದು ನಾ ಹೇಳಿದ್ನಲ್ಲ, ನೆಗೆಟಿವಿಟಿ ಯಾವ ಥರ ಅಂತಂದರೆ ಭಯಂಕರ ಮಾಡ್ತಾನೇ ಇದ್ದಾರೆ, ಜೊತೆಗೆ ಸುಸ್ತು ಹೊಡೆದೋಗ್ತಾ ಇದ್ದಾರೆ ಮಾಡಿ. ಏನು ಮಾಡು ಅವರು ಅಂದ್ಕೊಂಡಿದ್ದು, ಆಯಿತಾ. ಅವ್ರ ಪ್ರಕಾರ ಏನೋ ಒಂದು ಅಂದ್ಕೊಂಡ್ರು, ಅಂದರೆ ಕೊನೆ ಮಾಡಬೇಕು ಅನ್ನೋದೇ, ಇನ್ನೇನು ಅಲ್ಲ, ಆಯಿತಾ. ಬೇರೆ ಇನ್ನೇನು ಚಾಯ್ಸೇ ಇರಬಾರ್ದು ನಿಮಗೆ, ಅಷ್ಟೇ, ಕ್ಲೋಸ್ ಅಲ್ಲಿಗೇನೆ ಅನ್ನೋ ಥರ ಏನೋ ಮಾಡಿದ್ರು. ಬಟ್ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಸಖತ್ ಟೆನ್ಷನಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಓವರ್ ಬರ್ಡನ್ ಆಗ್ತಾ ಇದ್ದಾರೆ ಅಂತ. ಓಕೆ, ಎಸ್ ಬಾಬಾ ನೋಡಿ, 4 ಆಫ್ ವಾಂಡ್ಸ್, ಓಕೆ. ಇದೇನಂತಂದರೆ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿತ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ, ನಿಮ್ಮ
ಸಂತೋಷ ಏನಿದೆ ಆಯಿತಾ, ನೀವು ಯಾವ ರೀತಿ ಇದ್ದೀರಾ ನಿಮ್ಮ ಮನೆ ಮೇಲೆ, ಆಸ್ತಿ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ಮಕ್ಕಳ ಮೇಲೆ, ಫುಲ್ ಇಡೀ ಅಂದರೆ ಈಗ 4 ಆಫ್ ವಾಂಡ್ಸ್ ಅಂತ ಬಂದಿರೋದು ಇಡೀ ಫ್ಯಾಮಿಲಿ ಕಾರ್ಡ್ ಅದು ಆಯಿತಾ. ಫ್ಯಾಮಿಲಿ ಮೇಲೇ ಕಣ್ಣು ಹಾಕಿ ಈ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಇನ್ನೂ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೇನೆಂದರೆ ಅವರ ಅಂದ್ಕೊಂಡಿದ್ದು ಅವರೇನೋ ಒಂದು ನೆನೆಸಿದ್ರು, ಲೈಕ್ ಈ ಥರ ಮಾಡ್ತೀನಿ ಅಂದರೆ ಎಂಡ್ ಮಾಡ್ತೀನಿ ಅಂತ ಇಬ್ಬರಿಗೆ ಟಾರ್ಗೆಟ್ ಮಾಡಿದ್ರು. ಆದರೆ ಸೊ ಅದೇನು ವರ್ಕ್ ಆಗ್ತಿಲ್ವಲ್ಲ ಅಂತ ಟೆನ್ಷನ್ ಆಗ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಹೇರೋಫೆಂಟು ಅವರು ಹೋಗ್ತಾನೇ ಇದ್ದಾರೆ ಆ್ಯಂಡ್ ಅವರು ಆಶ್ವಾಸನೆ ಕೊಡ್ತಾನೇ ಇದ್ದಾರಂತೆ. ಯಾರು ಮಾಡಿಸ್ತಾ ಇದ್ದಾರೆ ಅವರು, ಮಾಡ್ತಾ ಇದ್ದಾರೆ ಅವರು. ಇಲ್ಲ ನೋಡು, ಈ ಸಲ ಡೆಫಿನೆಟ್ ಕ್ಲೋಸ್ ಆಗುತ್ತೆ, ಈ ಸಲ 100% ಕ್ಲೋಸ್ ಆಗುತ್ತೆ ಅಂತ ಮಾಡ್ತಾನೇ ಇದ್ದಾರೆ. ಅಷ್ಟೇ ಖರ್ಚು ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಖರ್ಚು ಆಗ್ತಾ ಇದೆ ಅವ್ರಿಗೆ, ಅದರಿಂದನೂ ಬರ್ಡನ್ ಆಗ್ತಾ ಇದೆ ಅವ್ರಿಗೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇದು ಯಾರು ಏನು ಅಂತ ಇನ್ನೂ ಬಂದಿಲ್ಲ, ನೋಡೋಣ ಇನ್ನೆರಡು ಕಾರ್ಡು. ಎಸ್ ಬಾಬಾ, ನೋಡಿ ವರ್ಲ್ಡ್ ಇದು ಮುಗೀತು ಇನ್ನು ಅಂತ ಹೇಳ್ತಾ ಇದ್ದಾರೆ ಇವಾಗ ಆಯಿತಾ. ಅವರ ಪ್ರಯತ್ನ ಫಲ ಕೊಡಲ್ಲ, ವಿಫಲ ಅಂತಿದ್ದಾರೆ. ವಿಫಲ ಅವರ ಪ್ರಯತ್ನ ವಿಫಲ ಅಂತಿದ್ದಾರೆ. ಏಕೆಂದರೆ ಕ್ಲೋಸ್ ಆಗೋಯ್ತು. ಅವ್ರು ಏನೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಎಂಡ್ ಆಗಬೇಕು ಅಂತ ಪ್ರಯತ್ನ ಪಟ್ಟರು, ಅದು ಆಗ್ತಾ ಇಲ್ಲ, ಆಗೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ ಇವರು ಆಶ್ವಾಸನೆ ಕೊಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲ ಈ ಸಲ ಡೆಫಿನೆಟ್ಟಾಗಿ ಆಗೇ ಆಗುತ್ತೆ. ಮೂನ್ ಸೈಕಲಲ್ಲೇನೆ ಆಯಿತಾ. 1 2 3 ಬರೀ ಮೂನ್ ಸೈಕಲ್ ನೋಡಿ ಎಷ್ಟು ಸಲ ಅಂದರೆ ಒಂದು 7-8 ಸಲದ ಮೇಲೇ ಪೇ ಮಾಡಿದ್ದಾರೆ. ಒಂದು 10 ಸಲ ಪೇನೂ ಮಾಡಿದ್ದಾರೆ. ಒಂದು 7-8 ಮೂನ್ ಸೈಕಲಿಂದ ಈ ಥರ ಎಲ್ಲ ಮಾಡಿಸ್ತಾನೇ ಇದ್ದಾರೆ. ಅದು ಜಾಸ್ತಿ ಮುಂಚೆನೂ ಇತ್ತು. ಬಟ್ ಇದೇನು ಅಂತಂದರೆ ಎಂಡೇ ಆಗಿಬಿಡ್ಬೇಕು, ಇನ್ನೇನು ಬೇಡ ಅನ್ನೋ ಥರ ಆಯಿತಾ. ಕ್ಲೋಸ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಅಂತ ತೋರಿಸ್ತಾ ಇದ್ದಾರೆ. ಈಗ ಇದೇನು ಮಾಡು ವರ್ಕ್ ಆಗ್ತಾ ಇಲ್ಲ, ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಥರನೂ ಪ್ರಯತ್ನ ಮಾಡಿದ್ದಾರೆ. ಫಸ್ಟು ನಿಮ್ಮಲ್ಲೇ ಜಗಳ ಆಗಬೇಕು, ಜಗಳ ಕಥನ ಆಗಿ ನೀವು ಹೋಗಬೇಕು, ಅಥವಾ ಗಲಾಟೆ ಮಾಡ್ಕೊಂಡು ನಿಮ್ಮಲ್ಲೇ ಜಗಳ ಮಾಡಿಕೊಂಡು ಒಂದು ಕೊಲೆ ಥರ ಆಗಬೇಕು, ಆ ಥರನೂ ಮಾಡಿದ್ದಾರೆ. ಇವಾಗ ಅವರಲ್ಲಿ ಗಲಾಟೆ ಜಗಳ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವರಲ್ಲೇ ಜಗಳ ನಡೀತಾ ಇದೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಈಗ ಯಾರೆಲ್ಲ ಈ ಥರ ಪ್ರಯತ್ನ ಮಾಡಿದ್ರು, ನಿಮ್ಮ ಫ್ಯಾಮಿಲಿ ಮೇಲೆ ಯಾರು ಕಣ್ಣು ಹಾಕಿದ್ರು, ಅವ್ರ ಜೀವನದಲ್ಲಿ ಈ ಥರ ನಡೀತಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಇದಂತೂ ನಡೆಯಲ್ಲ ಆಯಿತಾ. ಇದು ಖಂಡಿತ ನಡೆಯೋದಲ್ಲ, ಇದು ಮುಂದೆ ಅಷ್ಟೇ, ಇದು ಅದಕ್ಕೆ ಕ್ಲೋಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನೊಂದು ಗೈಡೆನ್ಸ್ ಒಂದು ನೋಡ್ಬಿಡೋಣ. ನೋಡಿ ಬ್ಯೂಟಿಫುಲ್, ಇದು ಬಟರ್ಫ್ಲೈ ಕಾರ್ಡ್ಸ್. ಸೊ ಇದನ್ನು ತೆಗಿಬೇಕಂತ ಹೇಳಿದ್ರು. ಎಸ್ ಬಾಬಾ, ಗೈಡೆನ್ಸ್ ಪ್ಲೀಸ್. ಪೈಲ್ 1, ಏನು ಭಯ ಪಟ್ಕೋಬೇಡಿ ಆಯಿತಾ. ಇದೆಲ್ಲ ಏನೋ ನಡೆಯೋದಲ್ಲ. ಬಟ್ ಇಷ್ಟು ನಿಮಗೆ ಗೊತ್ತಾಗಿರುತ್ತೆ, ಏನೋ ನೆಗೆಟಿವಿಟಿ ನಡೀತಿದೆ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ 100%. ಸೊ ಆದರೆ ಭಯ ಪಟ್ಕೋಬೇಡಿ ಆಯಿತಾ. ಇದು ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನೇ ಪ್ರಯತ್ನ ಮಾಡಿದ್ರು ಅದಷ್ಟೇ, ಇನ್ನೇನು ವರ್ಕ್ ಆಗಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಒಂದು ಕಾರ್ಡು ಬಟರ್ಫ್ಲೈ ಕಾರ್ಡ್, ರಿಲಿಜನ್ ಆ್ಯಂಡ್ ಸ್ಪಿರಿಚುಯಾಲಿಟಿ ನೋಡಿ. ಸೊ ಇವ್ರು ಹೇಳ್ತಾ ಇರೋದು ಯಾರು ಅಂತ ಕಾರ್ಡ್ ಬರಲಿಲ್ಲ ಅಂತಂದರೆ ಇಲ್ಲಿ ನಿಮ್ಮವರೇನೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿಯವರೇನೆ, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ನೀವು ಯಾವ ನಂಬಿಕೆ, ನಿಮ್ಮ ಶ್ರದ್ಧೆ ಎಲ್ಲಿದೆ, ನೀವು ಯಾವ ಧರ್ಮದವರು, ಲೈಕ್ ಆ ಥರ ರಿಲಿಜನ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ ಬರ್ತಾಯಿದೆ. ಸೊ ನಿಮ್ಮ ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಫಸ್ಟು ನಿಮ್ಮ ಫ್ಯಾಮಿಲಿಯವರೇನೆ ಅಂತ ಹೇಳ್ತಿದ್ದಾರೆ. ಓಕೆ, ಈ ಥರ ಮಾಡಿರೋದು ಅಂತ ನಿಮ್ಮ ರಿಲಿಜನ್, ನಿಮ್ಮ ಇದು ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇನ್ನೇನು ಹೇಳ್ತಾರೆ ನೋಡೋಣ. ಇನ್ನೊಂದು ಕಾರ್ಡು. ಎಸ್ ಬಾಬಾ, ರಿಯಲೈಸೇಷನ್ಸ್ ಆ್ಯಂಡ್ ಎಪಿಫನೀಸ್. ಓಕೆ, ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತೆ ಆಯಿತಾ. ಈಗ ರಿಯಲೈಸ್ ಆಗ್ತಾ ಇದೆ, ಈ ಥರ ಮಾಡಬಾರ್ದಾಗಿತ್ತು, ಈ ಥರ
ನಿಮ್ಮ ಫ್ಯಾಮಿಲಿಯವರೇ ಇದು. ಬಟ್ ಇದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಈ ಥರ ಎಲ್ಲ ಕೈ ಹಾಕಬಾರ್ದಾಗಿತ್ತು, ಅನ್ಯಾಯ ಮಾಡಬಾರ್ದಾಗಿತ್ತು, ಈ ಥರ ಮಾಡಿದ್ದು ತುಂಬ ತಪ್ಪು ಅಂತ ಇವಾಗ ಅರ್ಥ ಆಗ್ತಾ ಇದೆ ಆಯಿತಾ. ಫ್ಯಾಮಿಲಿಯವರೇ ಇನ್ವಾಲ್ವ್ ಆಗಿರೋದು, ಈ ಥರ ಎಲ್ಲ ಮಾಡಿಸಿರೋದು. ಬಟ್ ಅದು ಏನೂ ವರ್ಕ್ ಆಗ್ತಿಲ್ಲ ಅಂತ ಅರ್ಥ ಆಯ್ತು ಇವಾಗ. ನೋಡಿ ಈಗ ರಿಯಲೈಸ್, ಶುರುಲೇ ಹೇಳಿದೆ ಅಲ್ವಾ, ಅದು ವರ್ಕ್ ಆಗ್ತಿಲ್ಲ ಅಂತ ಟೆನ್ಷನಲ್ಲಿದ್ದಾರೆ, ಫುಲ್ಲು ಬರ್ಡನ್ ಆಗಿಬಿಡ್ತಾ ಇದೆ ಅವ್ರಿಗೆ ಅಂತ, ಎಲ್ಲ ಥರ ಖರ್ಚು ಮಾಡಿ ಟೈಮು ಹಾಳು ಎಲ್ಲ ಆಗಿದೆ ಅಂತ. ಅದಕ್ಕೆ ಅದೇ ಮತ್ತೆ ಬಂದಿದೆ ನೋಡಿ, ರಿಯಲೈಸೇಷನ್ಸ್ ಆ್ಯಂಡ್ ಎಪಿಫೆನೀಸ್. ಸೊ ಇವಾಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ ಅವ್ರಿಗೆ, ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸ್ಗೆ ಇದು ಬಂದಿರೋದು. ನಿಮ್ಮ ಹೇಟರ್ಸ್ ಯಾರು ಅಂತ ಹೇಳಿದ್ರು, ನಿಮ್ಮ ಹೇಟರ್ಸ್ ಇವಾಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಓಕೆನಾ. ಸೊ ಒಂದು ಅಡ್ವೈಸ್ ತೊಗೊಳ್ಳೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಓಕೆ ನೋಡಿ ಇಲ್ಲಿ, ವಿಂಡ್ ಫಾಲ್ ಆಫ್ ಅಬಂಡೆನ್ಸ್. ವಾವ್, ಸೂಪರ್. ಎನ್ ಇನ್ಕ್ರೀಸ್ ಇನ್ ಅಬಂಡೆನ್ಸ್ ಇಸ್ ಅರೈವಿಂಗ್ ಇನ್ ಮೆನಿ ಡಿಫ್ರೆಂಟ್ ಫಾರ್ಮ್ಸ್, ಸಮ್ ಆಫ್ ದೆಮ್ ಅನ್ಎಕ್ಸ್ಪೆಕ್ಟೆಡ್ ಅಂತೆ. ವಾವ್, ನಿಮಗೆ ಇವಾಗ ಇಷ್ಟು ನೀವು ಸಹಿಸ್ಕೊಂಡ್ರಿ, ನೀವಿಷ್ಟು ತಾಳ್ಮೆಯಿಂದ ಏನೆಲ್ಲ ಅನುಭವಿಸಿದ್ದೀರಾ, ಭಯಂಕರ ನೆಗೆಟಿವಿಟಿ ಇದು ಮಾಡಿರೋದು ಆಯಿತಾ. ಅಂದರೆ ಇದು ಕೊನೆ ಆಗಬೇಕು ಅನ್ನೋ ಪ್ರಯತ್ನ ಅಂತಂದರೆ ಅದು ಸುಮ್ಮನೆ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ ಆಯಿತಾ. ಅಷ್ಟು ವರ್ಸ್ಟು ನೆಗೆಟಿವಿಟಿ ಮಾಡಿರೋದು. ಆ್ಯಂಡ್ ನೀವು ಹೇಗೆ ಇದನ್ನು ಜಯಿಸ್ಕೊಂಡು ಆಚೆ ಬಂದಿದ್ದೀರಾ ಅಂದರೆ ಡೆಫಿನೆಟಾಗಿ ನೀವು ಅರ್ತ್ ಏಂಜಲ್ ಅಂತಲೇ ಹೇಳ್ತಾ ಇದ್ದಾರೆ, ಅಂದರೆ ಸ್ಟಾರ್ ಸೀಡ್ ಅಂತ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ. ಸೊ ಹಾಗಾಗಿ ಅಂದರೆ ನಿಮಗೆ ಸ್ಪಿರಿಚುಯಲಿ ನೀವೂ ಕೂಡ ಕನೆಕ್ಟೆಡು, ಭಯಂಕರವಾಗಿ ನೀವು ಕನೆಕ್ಟೆಡ್ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅವ್ರು ಏನು ಮಾಡಿದ್ರು ಅದರ 10ರಷ್ಟು ಪವರ್ ನಿಮಗಿದೆ ಅಂತ ತೋರಿಸ್ತಾ ಇದ್ದಾರೆ. ಮೈ ಗುಡ್ನೆಸ್, ಅದರ 10ರಷ್ಟೇನು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪವರ್ಫುಲ್ ಆಗಿದ್ದೀರಾ ನೀವು ಅಂತ, ನೀವೇ ಅಷ್ಟು ಪವರ್ಫುಲ್ ಆಗಿದ್ದೀರಾ. ನಿಮ್ಮನ್ನು ಎದುರು ಹಾಕ್ಕೊಂಡು ಇಂಥ ಕೆಲಸ ಮಾಡಿದ್ರು, ಮುಟ್ಟಾಳು ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಇದು ಕ್ಲೋಸ್ ಆಯ್ತು ಇವಾಗಿನ್ನು, ಅವ್ರು ಇನ್ನೇನು ಮಾಡಿದ್ರು ಅಷ್ಟೇ ಆಯಿತಾ. ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇದೇ ಕನ್ಫರ್ಮೇಷನ್. ಓಕೆನಾ. ಸೊ ಅದಕ್ಕೆ ನೀವು ಇಷ್ಟು ತಾಳ್ಮೆಯಿಂದ ಇದೆಲ್ಲ ಸಹಿಸ್ಕೊಂಡು ಭಗವಂತನಿಗೆ ಸಾಥ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಅವರು ಪಾಪದ ಬುತ್ತಿ ತುಂಬಬೇಕಲ್ಲ ಆಯಿತಾ. ಅವ್ರ ಪಾಪದ ಬುತ್ತಿ ತುಂಬೋಕ್ಕೆ ನೀವು ಇಷ್ಟೆಲ್ಲ ಅನ್ಯಾಯ, ಇಷ್ಟೆಲ್ಲ ತೊಂದರೆ, ನೋವು, ದುಃಖ ಎಲ್ಲ ಸಹಿಸ್ಕೊಂಡು ಆಚೆ ಬಂದ್ರಿ. ಸೊ ಅದಕ್ಕೋಸ್ಕರ ನಿಮಗೆ ಭಗವಂತ ನೋಡಿ ವಿಂಡ್ ಫಾಲ್ ಆಫ್ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಭಗವಂತ ಆಯಿತಾ. ನಿನಗೆ ಅರ್ಥ ಆಗೋದಿಲ್ಲ ಅಂತ ಆ ಥರ ಎಲ್ಲ ಡೈರೆಕ್ಷನಿಂದ ನಿನಗೆ ಒಂದು ಅಬಂಡೆನ್ಸ್ ಬರೋಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಲಕ್ಷ್ಮೀ ಕೃಪೆ ಆಗಿದೆ, ಲಕ್ಷ್ಮೀ ಕಟಾಕ್ಷೆ, ಮಾತಾ ಮಹಾಲಕ್ಷ್ಮಿ ಕಟಾಕ್ಷ ಆಗಿದೆ, ಅಂದರೆ ಅಲ್ಲ ತಾಯಿ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸಮ್ ಆಫ್ ದೆಮ್ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಬಿ ಓಪನ್ ಟು ರಿಸೀವಿಂಗ್ ಆ್ಯಂಡ್ ನೋ ದಟ್ ದಿಸ್ ಅಬಂಡೆನ್ಸ್ ಕಮ್ಸ್ ಟು ಯು ಟು ಸಪೋರ್ಟ್ ಯುವರ್ ಲೈಫ್ ಪರ್ಪಸ್, ಹೆಲ್ತ್ ಆ್ಯಂಡ್ ಚಾರಿಟಬಲ್ ವರ್ಕ್. ಓ ಮೈ ಗುಡ್ನೆಸ್, ನಾನು ಹೇಳಿದೆ ಅಲ್ವಾ, ನೀವು 10 ಪಟ್ಟು ಅವ್ರಿಗಿಂತ ಜಾಸ್ತಿ ಪವರ್ಫುಲ್ ಇದ್ದೀರಾ ಅಂತ. ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಇದು ಸೂಪರ್ ಡೂಪರ್ ಎನರ್ಜಿ ಆ್ಯಕ್ಚುಲಾಗಿ ಹೇಳ್ತೀನಿ. ಸೊ ಇದು ಒಂಥರ ಮ್ಯಾಜಿಕಲ್ ಪವರ್ಸ್ ಅಂತ ತೋರಿಸ್ತಾ ಇದ್ದಾರೆ, ಸೈಕಿಕ್ ಅಬಿಲಿಟೀಸ್ ತೋರಿಸ್ತಾ ಇದ್ದಾರೆ ನನಗೆ. ಸೊ ನೀವು ಯಾವ ರೀತಿ ಈ ಥರ ಒಂದು ಕೆಟ್ಟ ನೆಗೆಟಿವಿಟಿನ ದಾಟ್ಕೊಂಬಂದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದು ದಾಟ್ಕೊಂಬಂದಿರೋದು ಯಾವ ಥರ, ಯಾಕೆ ಅಂತಂದರೆ ನೀವೇ ಹೇರೋಫೆಂಟ್ ಅಂತಿದ್ದಾರೆ ಆಯಿತಾ. ಇವಾಗ ನೀವು ಆ ಪವರ್ಫುಲ್ ಆಗೋಗಿದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ. ಇದು ಎಷ್ಟು ಎನರ್ಜಿ, ಎಷ್ಟು ಜನದ್ದು ಗೊತ್ತಿಲ್ಲ ನನಗೆ ಆಯಿತಾ. ಸೊ ನೀವು ಭಯಂಕರ ಆಯಿತಾ, ನಿಮಗೇನೋ ಒಂದು ಲೈಫ್ ಪರ್ಪಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ. ನಾನು ಹೇಳಿದ್ನಲ್ಲ ಸ್ಟಾರ್ ಸೀಡ್ ಅಂತೆಲ್ಲ ಶುರುಲೇ ಹೇಳಿಸಿದ್ರು. ಇಲ್ಲಿ ನೋಡಿ ನಿನಗೆ ಈ ಅಬಂಡೆನ್ಸ್, ಈ ನಿನಗೆ ಕೃಪಾ ಕಟಾಕ್ಷೆ ಯಾಕೆ ಆಗಿರೋದು ಮಾತಾ ಲಕ್ಷ್ಮೀದು ಅಂತಂದರೆ ನಿನಗೆ ಏನೋ ಯಾಕೆ ಅಂತಂದರೆ ನಿನ್ನ ಲೈಫ್ ಪರ್ಪಸ್ ಏನು ನಿನಗೆ ಅರ್ಥ ಆಗುತ್ತೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಏನು ಕೆಲಸ ಮಾಡಬೇಕು ನೀನು, ನಿನ್ನ ಹೆಲ್ತ್ಗೆ ಇರ್ಬೋದು ಅಥವಾ ಚಾರಿಟಬಲ್ ವರ್ಕ್ ಅಂತಿದ್ದಾರೆ ನೋಡಿ. ಸೊ ನಿನಗೆ ಆ ಥರ ಒಂದು ಕೆಲಸ ಇದೆ, ಮಾಡಬೇಕು ಅಂತ ಇದೆ. ನೀನು ಅಂದರೆ ಪ್ರಪಂಚಕ್ಕೆ ನಿನ್ನ ಉಡುಗೊರೆ ಭಾಳ ಇದೆ. ಅದಕ್ಕೋಸ್ಕರ ನಿನ್ನನ್ನು ಈ ಥರ ಒಂದು ಕಷ್ಟದಲ್ಲಿ ನೀವು ದಾಟ್ಕೊಂಡು ಬರಬೇಕಾಯ್ತು. ಇದು ಯಾರು ಸೆಲೆಕ್ಟ್ ಮಾಡಿದ್ದೀರಾ ನೋಡಿ. ಸೊ ಇದೆಲ್ಲೋ ಡೆಫಿನೆಟಾಗಿ ಇದ್ದೇ ಇರುತ್ತೆ, ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ನಿಮ್ಮ ಎನರ್ಜಿ 100%. ಇದು ಕಂಪ್ಲೀಟಾಗಿ ನೀವು ಆಚೆ ಬಂದಿದ್ದೀರಾ ಅಂತಂದರೆ ಗ್ರೇಟ್. ಓಕೆನಾ. ಇದು ಹೇರೋಫೆಂಟೇ ಬಂದಿದೆ ಅಂತಂದರೆ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಭಗವಂತನ ಅತಿ ಪ್ರಿಯವಾದ ಮಗು ಅಂತಲೇ ಹೇಳ್ಬೋದು ಆಯಿತಾ. ಆ್ಯಂಡ್ ನಿಮ್ಮ ಕಡೆಯಿಂದ ಒಂದು ದೊಡ್ಡ ಕೊಡುಗೆ ಇದೆ
ಪ್ರಪಂಚಕ್ಕೆ. ಸೊ ಹಾಗಾಗಿ ಅಂದರೆ ಸಪೋರ್ಟ್ ಅದೇನು ಒಂದು ಚಾರಿಟಬಲ್ ವರ್ಕ್, ಒಂದು ಸರ್ವೀಸ್ ಮಾಡೋಕ್ಕಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿನ್ನನ್ನು ಇಷ್ಟೆಲ್ಲ ಕಷ್ಟ ದಾಟ್ಕೊಂಡು ಬಂದಿದೆಯಾ, ಇನ್ನು ಅದೆಲ್ಲ ಮುಗೀತು, ಇನ್ನೇನಿದ್ರು ಹೊಸ ಚಾಪ್ಟರ್ ನಿನ್ನ ಲೈಫಲ್ಲಿ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಗ್ರೇಟ್ ಓಕೆನಾ, ಗ್ರೇಟ್. ಓಕೆಪ್ಪ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಸೊ ಇವಾಗ ನೋಡೋಣ ಪೈಲ್ 2. ಓಕೆ, ಪೈಲ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ? ಆರೆಂಜ್, ಇದು ಲೈಟ್ ಆರೆಂಜ್ ಬಟರ್ಫ್ಲೈ. ಸೊ ನೋಡೋಣ ನಿಮ್ಮ ಹೇಟರ್ಸ್ ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ, ನಿಮ್ಮ ಹೇಟರ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಓಕೆನಾ. ಅವರ ಪಾಪದ ಕೂಡ ತುಂಬೋದಕ್ಕೆ ಇನ್ನೇನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಓಕೆ, ಎಸ್ ಬಾಬಾ. ಪೈಲ್ 2 ಏನು ಹೇಳಬೇಕು? ದ ಟವರ್, ಮುಗೀತು ಕತೆ. ಅವ್ರಿಗೆ ನಿಮ್ಮ ಹೇಟರ್ಸ್ ಲೈಫಲ್ಲಿ ಟವರ್ ಮೂಮೆಂಟ್ ಶುರುವಾಗೋಗಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಯಾವ ಥರ ಅಂತಂದರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಒಂದು ತೊಂದರೆ ಆಗ್ಬೋದು ಅಂತ, ಈ ಥರ ಒಂದು ನೋವಾಗ್ಬೋದು ಅಂತನೋ, ತೊಂದರೆ ಆಗ್ಬೋದು. ನನಗೆ ಆ್ಯಕ್ಚುಲಾಗಿ ಇಲ್ಲಿ ತೋರಿಸ್ತಾ ಇರೋದು, ಕಾಣಿಸ್ತಾ ಇರೋದು ಹೇಳ್ಬಿಡ್ತೀನಿ. ಭಯಂಕರ ನಿಮ್ಮ ಹೇಟರ್ಸ್ ಜೀವನದಲ್ಲಿ ಅವ್ರು ಎಕ್ಸ್ಪೆಕ್ಟೇ ಮಾಡಿಲ್ಲ. ಯಾಕೆಂದರೆ ಅವರು ನಿಮಗೆ ತೊಂದರೆ ಮಾಡಬೇಕು ಅಂತ ಇದ್ದರು, ಆಯಿತಾ. ನಿಮಗೆ ಒಂದು ರೀತಿ ಹೌದು, ಯಾವ ಥರ ಅಂದರೆ ದುಡ್ಡು ಕಾಸು ವ್ಯಯ ಆಗ್ತಾ ಹೋಗಬೇಕು, ಹೆಲ್ತ್ ಅಪ್ಸೆಟ್ ಆಗಬೇಕು, ಮತ್ತು ಮೇಯ್ನ್ ನಂಗೆ ಕಾಣಿಸ್ತಿರೋದು ಇಲ್ಲಿ ಏನು ಮಾಡಿರೋದವರು ಅಂತ, ಹೆಲ್ತ್ ಅಪ್ಸೆಟ್ ಆಗಬೇಕು, ಮತ್ತು ಅನಾರೋಗ್ಯ ಕಾಡ್ತಾ ಇರಬೇಕು, ಆಯಿತಾ, ಆ ಥರ ಅಂತ. ಜೊತೆಗೆ ಏನೋ ಸಡನ್ ಆಕ್ಸಿಡೆಂಟ್ ಆ ಥರ ಆಗಿಬಿಡ್ಬೇಕು, ಅಥವಾ ಸಡನ್ನಾಗಿ ಏನೋ ಒಂದು ತೊಂದರೆ ಆಗಿಬಿಡ್ಬೇಕು ನಿಮಗೆ. ಆದರೆ ಆ ಥರ ಒಂದು ದುಡ್ಡು ವ್ಯಯ ಆಗ್ತಾ ಹೋಗಬೇಕು, ಆ ಥರ ಎಲ್ಲ ಕೆಟ್ಟದಾಗಿ ಬಯಸಿದ್ರು. ಇವಾಗ ಅವ್ರಿಗೆ ಆ ಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅವ್ರಿಗೆ ಈಗ ಇನ್ನೇನು ಶುರು ಆಗೋಗಿದೆ, ಈಗ ಶುರು ಆಗಿದೆ. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನೋಡ್ತಾ ಇದ್ದೀವಿ ಆ ಥರ ಒಂದೊಂದೇ ಹೊಡ್ತಾ ಬೀಳ್ತಾ ಇದೆ ಲೈಫಲ್ಲಿ ಇವಾಗಿನವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಇದು ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು, ಆಯಿತಾ. ನಿಮ್ಮ ಇದು ಒಂಥರ ಅಬಂಡೆಂಟ್ ಎನರ್ಜಿ ಬರ್ತಾ ಇರೋದು ನಿಮ್ಮ ರೂಪ ಇರ್ಬೋದು, ಅಥವಾ ನಿಮ್ಮ ಕೆಲಸ ಇರ್ಬೋದು, ಅಥವಾ ನಿಮ್ಮ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಪ್ಪ. ಈ ಥರ ಇದು ನಿಮ್ಮದು ಎನರ್ಜಿ ಬರ್ತಾ ಇರೋದು, ಆಯಿತಾ. ಸೊ ಇದು ಹೇಟರ್ಸ್ ಎನರ್ಜಿ ಬರ್ತಾ ಇದೆ, ಇದು ನಿಮ್ಮ ಎನರ್ಜಿ ಬರ್ತಾ ಇದೆ ನೋಡಿ. ನೀವು ಬೀಳಬೇಕು ಅಂದರೆ ಆ ಥರ ಇರಬಾರ್ದು. ನೀವು ಯಾವ ರೀತಿ ಇದ್ದೀರಾ ಇವಾಗ ಆ ಥರ ಇರಬಾರ್ದು ಅನ್ನೋದಕ್ಕೆ ಇರಿ. ಓಕೆ, ಆ ಥರ ಇರಬಾರ್ದು ಅನ್ನೋದಕ್ಕೇ ಈ ಥರ ಸಿಕ್ಕಾಬಟ್ಟೆ ಅನ್ಯಾಯ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಫ್ಲವರ್ಸ್ ಕಾಣಿಸುತ್ತೆ ಅನಿಸುತ್ತೆ ನೋಡಿ, ವೆಜಿಟೇಬಲ್ಸ್ ಥರ ಫ್ಲವರ್ಸ್ ಆ ಥರ ಎಲ್ಲ ಒಂದು ಬ್ಯೂಟಿಫುಲ್ ಇದಿದೆ ಇಲ್ಲಿ. ಸೊ ನಿಮ್ಗೆ ಏನಂತಂದರೆ ಒಂದು ಯಾವ ಥರ ಎಲ್ಲ ನಿಮಗೆ ಮಾಡಿದ್ರು ಅಂದರೆ, ಬಯಸಿದ್ರು ಅಂತಂದರೆ ಬರೀ ಹೆಲ್ತ್ ಅಪ್ಸೆಟ್. ಯಾವ ಥರ ಅಂತಂದರೆ ನೀವೇನಾದ್ರು ಏನು ತಿಂದರೂ ಹೆಲ್ತ್ ಅಪ್ಸೆಟ್ ಆಗ್ತಾ ಹೋಗಬೇಕು, ಏನು ನೀರು ಕುಡಿತೀನಿ ಅಂದರೂ ನೀರು ಕುಡಿದ್ರೂ ಹೆಲ್ತ್ ಅಪ್ಸೆಟ್ ಆಗಬೇಕು, ಅಂದರೆ ಆ ಲೆವೆಲಲ್ಲಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅದು ಇವಾಗ ಅವರಿಗೆ ಯಾವ್ದು ಆ ಥರ ಅವ್ರಿಗೆ ವಾಪಸ್ಸು ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಆ ಥರ ಬಯಸಿದ್ರು ನಿಮಗೆ, ಇವಾಗ ಅವ್ರಿಗೇ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನೋಡಿ ಇದು ನಿಮ್ಮದೇ ಎನರ್ಜಿ. ಇದು ನಿಮ್ಮ ಯಾವ ರೀತಿ ನೀವು ಕನೆಕ್ಟೆಡ್ ಆಗಿದ್ರಿ ನೋಡಿ, ಯಾವ ಥರ ನೀವು ಒಂದು ಡಿವೈನ್ಲಿ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಎಂಪ್ರೆಸ್ ಬಂದಿರೋದು ಒಂಥರ ನರ್ಚರಿಂಗು, ಹಾಂ ಓಕೆ. ಸೊ ಏನಂತಂದರೆ ಈ ಥರ ಒಂದು ನಿಮ್ಮ ಎನರ್ಜಿ ನೋಡಿ, ಓಕೆನಾ. ಸೊ ಆ ಭಯಂಕರ ನೆಗೆಟಿವಿಟಿ ಮಾಡ್ತಾ ಹೋದರು. ಇವಾಗ ಅವ್ರಿಗೇನೇ ಆ ಥರ ಒಂದು
ಅವ್ರಿಗೆ ಗೊತ್ತಿರಲಿಲ್ಲ ಆಯಿತಾ, ಈ ಥರ ಆಗ್ಬೋದು ನಿಮ್ಮನ್ನು ಎದುರಾಕೊಂಡ್ರೆ ಅಂತ. ಬಟ್ ಆ ಥರ ಸಡನ್ನಾಗಿ ಆ ಥರ ಶುರು ಆಗೋಗ್ತಾ ಇದೆ, ಒಂದಾಗುತ್ತೂ ಒಂದು ಒದೆ ಬೀಳಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನೋಡೋಣ ಇನ್ನೇನು ಬರುತ್ತೆ ನೋಡಿ. ನೀವು ಯಾವ ರೀತಿ, ಇದು ನಿಮ್ಮದೇ ಎನರ್ಜಿ ಸೊ ಇದು ಹೆಂಗೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವು ಯಾವ ರೀತಿ ಇರ್ತೀರಾ, ಇಲ್ಲಿ ಹೆಂಗೆ ಯಾವ ಥರ ಇರ್ತೀರಾ, ಯಾವ ಥರ ಮಾತಾಡ್ತೀರಾ, ನಿಮ್ಮನ್ನು ಎಷ್ಟು ಅಂದರೆ ನಿಮ್ಮ ಫ್ಯಾಮಿಲಿಯವ್ರು ಯಾವ ರೀತಿ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಅಥವಾ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಇದು 9 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಒಂಥರ ನೀವು ಇಂಡಿಪೆಂಡೆಂಟಾಗಿ ನೀವೇನೋ ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಅಂದರೆ ನೀವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನೀವು ಈಗ ಎಲ್ಲಿಗಾದರೂ ತೊಗೋಬೋದು ಇದನ್ನು. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಉದಾಹರಣೆ ಹೇಳ್ತಾ ಇರೋದು. ಅಂದರೆ ಇವಾಗ ನೀವು ಮನೆ ಅಂತ ತೊಗೊಂಡ್ರೆ ನೀವೇನೋ ಒಂದು ಕೆಲಸ ಮಾಡ್ತಾಯಿದ್ದೀರಾ, ಈ ಓನಾಗಿ ಬಿಸ್ನೆಸ್ ಆ ಥರನೂ ಮಾಡ್ತಾ ಇರ್ಬೋದು, ಅಥವಾ ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅಲ್ಲೇ ನಿಮಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಆಯಿತಾ. ಆ್ಯಂಡ್ ಅದನ್ನು ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಾ. ಅದನ್ನು ನೋಡೂ ಸಂಕಟಪಟ್ಟು ಈ ಥರ ಒಂದು ನೆಗೆಟಿವಿಟಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಅದು ಮಾಡಿದ್ದು ಇವಾಗ ಅವ್ರಿಗೆ ವಾಪಸ್ಸು ಹಿಟ್ಟಾಗ್ತಾ ಇದೆ, ಟವರ್ ಮೂಮೆಂಟ್. ಆ್ಯಂಡ್ ಇದು ನಿಮಗೂ ಟವರ್ ಮೂಮೆಂಟ್ ಆಗಿದೆ ಭಯಂಕರವಾಗಿ, ಅಂದರೆ ಭಯಂಕರವಾಗಿ ನೀವು ತೊಂದರೆ ಅನುಭವಿಸಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಆದರೆ ಆ ಥರ ನಿಮ್ಮ ಹೇಟರ್ಸ್ ಮಾಡಿದ್ರು ನಿಮ್ಮನ್ನು ನೋಡಿ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡಿ. ಓಕೆ, ಎಂಪರರ್. ಇದು ನಿಮ್ಮ ಇವಾಗ ಆಫೀಸ್ ಕೆಲಸದಲ್ಲಿ ಅಂತ ತೊಗೊಂಡ್ರೆ ಓಕೆನಾ, ಅಂದರೆ ಬಾಸ್ ಇರ್ಬೋದು, ಅಂದರೆ ನಿಮ್ಮ ಸೀನಿಯರ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೇ ಇಲ್ಲಿ. ಅಂದರೆ ನಿಮಗಿಂತ ಸೀನಿಯರ್ ಯಾರೋ ನಿಮ್ಮ ಮೇಲೆ, ನೀವು ಕೆಲಸ ಮಾಡೋ ರೀತಿ ಇರ್ಬೋದು, ಅಥವಾ ಮನೆ ವಿಷಯದಲ್ಲಿ ತೊಗೊಂಡ್ರೆ ನೀವಿರೋ ರೀತಿ ಎಲ್ಲ ಅದೇ ಒಂದು ಸಂಕಟ. ಅದರಿಂದ ಈ ಥರ ಮಾಡಿದ್ದು ನಿಮ್ಮ ಸೀನಿಯರೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡಿ. ಈ ಥರ ಫೂಲಿಶ್ ಆ್ಯಕ್ಷನ್ ತೊಗೊಂಡ್ರು, ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ಅಂತೂ ಭಯಂಕರ ನೆಗೆಟಿವಿಟಿ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಒಂದು ಹಳ್ಳಕ್ಕೆ ಬೀಳಿಸೋ ಪ್ರಯತ್ನ ಭಯಂಕರವಾಗಿ ಮಾಡಿದ್ರು ಆಯಿತಾ. ಎಲ್ಲ ಥರನೂ ಭಯಂಕರವಾಗಿ ನೆಗೆಟಿವಿಟಿ ಮಾಡಿದ್ರು. ಬಟ್ ಇವಾಗ ಅವ್ರ ಲೈಫಲ್ಲೇ ಆ ಥರ ಎಲ್ಲ ಶುರು ಆಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಶುರು ಆಗೋಗಿದೆ, ಇದು ನೀವು ಆಗಲೇ ಬಂದುಬಿಟ್ಟಿದ್ದೀರಾ ಆಯಿತಾ. ಸಿಕ್ಕಾಪಟ್ಟೆ ನೆಗೆಟಿವಿಟಿ ಮಾಡಿದ್ದಾರೆ. ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿರ್ಬೋದು, ಮನೆ ವಿಷಯ ಅಂತ ತೊಗೊಂಡ್ರೆ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಯಾವ ಥರ ಪ್ರೀತಿ ವಿಶ್ವಾಸದಿಂದ ಇದ್ದೀರಾ ಅದಕ್ಕಿರ್ಬೋದು, ಅಥವಾ ಮಕ್ಕಳ ಜೊತೆ ಯಾವ ಥರ ಇದ್ದೀರಾ ಅಂತಿರ್ಬೋದು, ಯಾವ ರೀತಿ ದುಡ್ಡು ಕಾಸು ಅಂದರೆ ಆ ಥರ ಒಂದು ಏನು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ, ದುಡ್ಡು ಕಾಸು ವಿಷಯದಲ್ಲಿ ಬ್ಯಾಲೆನ್ಸ್ ಮಾಡಿ ಒಂದು ಪೊಸಿಷನ್, ಒಳ್ಳೆ ಪೊಸಿಷನಲ್ಲಿದ್ದೀರಾ ಅಂತ ಇರ್ಬೋದು. ಆ್ಯಂಡ್ ನೀವು ಯಾವ ರೀತಿ ಒಂಥರ ನರ್ಚರಿಂಗ್, ಯಾವ ಥರ ಮನೇನೂ ನೋಡ್ಕೋತೀರಾ, ಹೊರಗೆ ಹೋಗ್ತಿದ್ದೀರಾ ಅಂದರೆ ಹೊರಗಡೆನೂ ಸಂಭಾಳಿಸ್ತಾ ಇದ್ದೀರಾ, ಅಂದರೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ. ಅಷ್ಟೇ ಡಿವೈನ್ಲಿ ಗೈಡೆಡ್ ಆಗಿರೋ ಒಂದು ಮನುಷ್ಯ ಅಥವಾ ಮನುಷ್ಯನ ಈ ಥರ ನಿಮ್ಮನ್ನು ಹಳ್ಳಕ್ಕೆ ಬೀಳಿಸೋ ಪ್ರಯತ್ನ ಮಾಡಿದ್ರು. ಇವಾಗ ಅವರೇ ಆ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ಬರೀ ಬೀಳ್ತಾ ಇಲ್ಲ, ಅವ್ರು ನಿಂತಿರೋ ಅಡಿಪಾಯನೇ ಅಲ್ಲಾಡಿ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಇವಾಗ ನೋಡೋಣ ಬಟರ್ಫ್ಲೈ ಡೆಕ್ಕಿಂದ. ಓಕೆ, ಕೀಪ್ ದ ಫೇತ್ ಅಂತಾರೆ ನೋಡಿ. ಕೀಪ್ ದ ಫೇತ್, ನಂಬಿಕೆ ಇಡು ಅಂತಿದ್ದಾರೆ. ಅಂದರೆ ಯಾತಕ್ಕೆ ಅಂತಂದರೆ ಇವಾಗ ಈಗಲೂ ಸ್ವಲ್ಪ ತೊಂದರೆ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಯಾತಕ್ಕೆ ಅಂತ ಹೇಳ್ಬಿಡ್ತೀನಿ. ಈಗ ಅವ್ರು ಮಾಡಿರೋ ನೆಗೆಟಿವಿಟಿ ನೀವು ಆಚೆ ಬಂದಿರ್ಬೋದು ಆಯಿತಾ. ಅಂದರೆ ಇನ್ನು ಫರ್ದರ್ ನಿಮಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಅದ್ರ ನೆಗೆಟಿವಿಟಿ ಸ್ವಲ್ಪ ಅಷ್ಟು ಇದ್ದೇ ಇರುತ್ತಲ್ವಾ. ಸೊ ಅದು ಕ್ಲಿಯರ್ ಮಾಡಿಕೊಡ್ತಾರೆ ಆಯಿತಾ ಭಗವಂತ. ಅದನ್ನೇ ಹೇಳ್ತಾ ಇದ್ದಾರೆ, ಸ್ವಲ್ಪ ನಂಬಿಕೆ ಇಟ್ಕೋ, ಇನ್ನೂ ಸರಿ ಕ್ಲಿಯರ್ ಆಗುತ್ತೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಕೀಪ್ ದ ಫೇತ್. ಎಸ್ ಬಾಬಾ, ವಾಟ್ ಎಲ್ಸ್. ಇನ್ನೊಂದು ಕಾರ್ಡು, ವೆಲ್ಕಮ್ ದ ನ್ಯೂ ಅಂತಿದ್ದಾರೆ ನೋಡಿ. ವಾವ್,
ಡೆಫಿನೆಟಾಗಿ ಆಯಿತಾ. ಇದು ಮುಗೀತು. ಇಲ್ಲಿ ಏನು ಹೇಳ್ತಿದ್ದಾರೆ, ಪೈಲ್ 2 ಮಾತ್ರ ಸಖತ್ ನೀವು ಪಾಪ ಟವರ್ ಮೂಮೆಂಟ್ಸ್ ಮೇಲೆ ಟವರ್ ಮೂಮೆಂಟ್ ಆಗಿದೆ. ಇದು ಮಾಡಿರೋದು, ಇದು ಪರ್ಪಸ್ಸಾಗಿ ಮಾಡಿರೋದು, ಎಂಪರರ್ ಮಾಡಿರೋದು ಅಂತಲೇ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ನಾನು ಅವಾಗ ಹೇಳಿದ್ದು ಇದು ಆಫೀಸ್ ವಿಷಯ, ಕೆಲಸದಲ್ಲಿ ಅಂತ ತೊಗೊಂಡ್ರೆ ನಿಮ್ಮ ಸೀನಿಯರ್, ನಿಮ್ಮ ಬಾಸ್ ಅಂತ ಇರ್ಬೋದು, ಅಥವಾ ಅದೇ ನೀವು ಮನೆ ವಿಷಯದಲ್ಲಿ ಅಂತ ತೊಗೊಂಡ್ರೆ ಈ ಥರ ತೊಂದರೆಗಳಾಗ್ತಿದೆ ಮನೆ ವಿಷಯದಲ್ಲಿ ಅಂತಂದರೆ ನಿಮ್ಮ ಸ್ಪೌಸ್ ಇರ್ಬೋದು, ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್, ಅವರ ಪೇರೆಂಟ್ಸ್ ಇರ್ಬೋದು. ಸೊ ಯಾರಾದರೂ ಇರ್ಬೋದು, ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅವರು, ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಸೊ ಚೇಂಜಸ್ ಬರ್ತಿದೆ. ಅದು ವೆಲ್ಕಮ್ ದ ನ್ಯೂ ಅಂತಿದ್ದಾರೆ. 100% ಚೇಂಜಸ್ ಇದೆ, ಹೊಸ ಚೇಂಜಸ್ ಬರ್ತಾ ಇದೆ. ಓಕೆ, ಎಸ್ ಬಾಬಾ. ಇಲ್ಲಿ ನೋಡಿ, ಬ್ಲಾಕ್ ಔಟ್ ಡಿಸ್ಟ್ರ್ಯಾಕ್ಷನ್ಸ್. ಓಕೆ, ನಾ ಹೇಳಿದೆ ಅಲ್ವಾ, ಇನ್ನೂ ತೊಂದರೆ ನಡೀತಿದೆ ನಿಮಗೆ ಅಂತ. ಅದೇನಾಗ್ತಾ ಇದೆ ಅಂತಂದರೆ, ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಡಿಸ್ಟ್ರ್ಯಾಕ್ಟ್ ಆಗಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಆಗಿರೋ ತೊಂದರೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಅದೇ ನೆಗೆಟಿವಿಟಿ ತುಂಬ್ತಾ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಇಡು ಅಂತಿದ್ದಾರೆ. ಜೊತೆಗೆ ಇಲ್ಲಿ ಓದ್ತೀನಿ ನೋಡಿ, ಯುವರ್ ಲೈಫ್ ಪರ್ಪಸ್ ಆ್ಯಂಡ್ ಅದರ್ ಪ್ರಯಾರಿಟೀಸ್ ನೀಡ್ ಯುವರ್ ಅನ್ಡಿವೈಡೆಡ್ ಅಟೆನ್ಷನ್. ಓಕೆ, ಸೊ ಇಲ್ಲೇನಂದರೆ ನೀವು ಫಸ್ಟು ಧೈರ್ಯ ತೊಗೊಳ್ಬೇಕು. ಏನೋ ಇನ್ನೊಂದು ಸ್ವಲ್ಪ ಹೀಗೇನೋ ನಡೀತಾ ಇದೆ 100%, ಆಯಿತಾ. ಇನ್ನೊಂಚೂರು ಏನೋ ನಡೀತಾ ಇದೆ. ಬೇಕು ಅಂದರೆ ನೀವು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ, ಅಥವಾ ಹೀಲಿಂಗ್ ಬೇಕು, ಪ್ರೊಟೆಕ್ಷನ್ ಬೇಕು ಅಂದರೆ ಖಂಡಿತ ತೊಗೊಳ್ಳಿ. ಓಕೆನಾ. ಇಲ್ಲೇನು ಹೇಳ್ತಾ ಇದ್ದಾರೆ, ಸ್ವಲ್ಪ ನೀನು ಮುಂದುವರಿಬೇಕು ಜೀವನದಲ್ಲಿ, ಏಕೆಂದರೆ ಹೊಸದು ಬರ್ತಾ ಇದೆ. ವೆಲ್ಕಮ್ ದ ನ್ಯೂ ಅಂತಿದ್ದಾರೆ ಕ್ಲಿಯರಾಗಿ. ಸೊ ಈ ಥರ ಹೊಸದೇನೋ ಬರ್ತಾ ಇದೆ ಅಂದಾಗ ನೀನು ಬರೀ ನೆಗೆಟಿವೇ ಯೋಚನೆ ಮಾಡ್ತಾಯಿದ್ರೆ, ಹಿಂಗಾಯಿತು, ಈ ಥರ ಮಾಡಿದ್ರು ಅವರು, ಈ ಥರ ಮಾಡಿದ್ರು, ಈ ಥರ ತೊಂದರೆ ಮಾಡಿದ್ರು ಅಂತಲೇ ಯೋಚನೆ ಮಾಡ್ತಾಯಿದ್ರೆ ಜೀವನ ಮುಂದುವರಿಯೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸೊ ಇಟ್ಸ್ ಟೈಮ್ ಫಾರ್ ಯು ಟು ಟೇಕ್ ಚಾರ್ಜ್ ಆಫ್ ಯುವರ್ ಶೆಡ್ಯೂಲ್ ಆ್ಯಂಡ್ ವರ್ಕಿಂಗ್ ಎನ್ವೈರ್ನಮೆಂಟ್ ಬೈ ಟರ್ನಿಂಗ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅವಾಯ್ಡಿಂಗ್ ಎನಿ ಒನ್ ಆರ್ ಎನಿಥಿಂಗ್ ದಟ್ ಡಿಸ್ಟ್ರ್ಯಾಕ್ಟ್ಸ್ ಯು ಫ್ರಮ್ ವಾಟ್ಸ್ ಇಂಪಾರ್ಟೆಂಟ್. ಈಗ ಸಪೋಸ್ ಯಾರೋ ಬರ್ತಾರೆ, ಏನೋ ಸುಮ್ಮನೆ ಫೋನ್ ಮಾಡೋದು, ಅನ್ನೆಸೆಸರಿಯಾಗಿ ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾರೆ ಅಂತಂದರೆ, ಓಕೆನಾ, ಖಂಡಿತ ಫೋನು ಸ್ವಿಚ್ ಆಫ್ ಮಾಡಿಡು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಓಕೆ, ಓಕೆ, ದೆನ್ ಯು ಆಲ್ರೆಡಿ ನೋ ವಾಟ್ ದೀಸ್ ಡಿಸ್ಟ್ರಾಕ್ಷನ್ಸ್ ಆರ್ ಆ್ಯಂಡ್ ಯು ಹ್ಯಾವ್ ದ ಪವರ್ ಟು ರೆಸ್ಪಾನ್ಸಿಬ್ಲಿ ಬ್ಲಾಕ್ ದೆಮ್ ಔಟ್. ನೋಡಿ, ಸೊ ಯಾರಾದರೂ ನಿಮಗೆ ಬೇಕು ಅಂತ ಕಾಲ್ ಮಾಡೋದು ಅಥವಾ ತೊಂದರೆ ಮಾಡೋದು, ನೀವೇನೋ ಕೆಲಸ ಮಾಡ್ತಾ ಇರ್ತೀರ ಅಂದರೆ ಕೆಲಸ ಮಾಡೋಕ್ಕೆ ಬಿಡದೇ ಇರೋದು, ಈಗ ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡೋದು, ಆ ಥರ ಎಲ್ಲ ಡಿಸ್ಟ್ರ್ಯಾಕ್ಷನ್ಸ್ ನಡೀತಿದೆ ಅಂತಲೇ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಇತ್ತು ಅಂದರೆ ಸುಮ್ಮನೆ ಬ್ಲಾಕ್ ಮಾಡಿ ಇಡು. ನಿನ್ನ ಜೀವನದಲ್ಲಿ ನೀನು ಮುಂದುವರಿಯೋಕ್ಕೆ ಏನು ಬೇಕು ಅಂದರೆ, ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಆ ಥರ ಫೋನ್ ಮಾಡಿ ನಿಮಗಾಗಿರೋ ನೋವು, ನಿಮಗಾಗಿರೋ ತೊಂದರೆ ಬಗ್ಗೆ, ನಿಮಗಾಗಿರೋ ಗಾಯ ಅಂತಿದ್ದಾರಪ್ಪ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ನಿಮಗೆ ಸಮಾಧಾನ ಹೇಳೋ ಥರ ಫೋನ್ ಮಾಡೋದು, ನಿಮಗೆ ಟೈಮ್ ಹಾಳು ಮಾಡೋದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಥರ ಎಲ್ಲ ಡಿಸ್ಟ್ರಾಕ್ಷನ್ಸ್ ನಡೀತಿದೆ ಅಂತಂದರೆ ಸುಮ್ಮನೆ ಫೋನ್ ಬಂದ್ ಮಾಡಿಟ್ಬಿಡು ಅಂತ ಹೇಳ್ತಿದ್ದಾರೆ. ನಿನ್ನ ಲೈಫ್ ಪರ್ಪಸ್ ಏನು, ನ್ಯೂ ಬಿಗಿನಿಂಗ್ ಬರ್ತಾ ಇದೆ, ಸೊ ಅದ್ರ ಕಡೆ ಗಮನ ಕೊಡು ಅಂತಿದ್ದಾರೆ. ಅರ್ಥ ಆಯ್ತಾ. ಸೊ ಈ ಟವರ್ ಮೂಮೆಂಟ್ ಅವ್ರು ನಿಮ್ಮ ಹೇಟರ್ಸ್ಗೆ ಶುರು ಆಗೋಗಿದೆ ಆಗಲೇ ಅಂತಿದ್ದಾರೆ. ಓಕೆನಾ. ಎಸ್ ಬಾಬಾ, ಅದನ್ನು ಹೇಳೋಕ್ಕೆ ಲೈಕ್ ಏನು ನೆಗೆಟಿವಿಟಿ ಮಾಡಿದ್ರು ನಿಮಗೆ, ಸೊ ಅದೇ ಅವ್ರ ಲೈಫಲ್ಲೂ ಶುರುವಾಗಿದೆ ಅಂತ ಹೇಳೋಕ್ಕೆ ಇಷ್ಟೆಲ್ಲ ಎಲ್ಲ ನಿಮ್ಮ ಎನರ್ಜಿಗಳೇ ಬಂದಿದ್ದಿದ್ರಲ್ಲಿ. ಓಕೆ, ಸೊ ಪೈಲ್ 2 ಇಷ್ಟ ಆಯಿತು ಅನ್ಕೋತೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಓಕೆ, ಸೊ ನೋಡೋಣ ನೆಕ್ಸ್ಟು ಪೈಲ್ 3. ಓಕೆ, ಸೊ ಪೈಲ್ 3 ಯಾರೆಲ್ಲ ಗ್ರೀನ್ ಕಲರ್ ಮತ್ತು ಲೈಟ್ ಗ್ರೀನ್ ಇದೆ, ಇದು ನೋಡಿ, ಲೈಟ್ ಗ್ರೀನ್ ಬಟರ್ಫ್ಲೈ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ನಿಮ್ಮ ಹೇಟರ್ಸ್ ಏನು ನಡೀತಾ ಇದೆ, ನಿಮ್ಮ ಹೇಟರ್ಸ್ ಜೀವನದಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಜೀವನದಲ್ಲಿ ಏನು ನಡೀತಿದೆ ಅಂತ ನೋಡೋಣ. ಓಕೆನಾ. ಏನು ಹೇಳಿಸ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಏನು ಬರುತ್ತೆ ನೋಡೋಣ. ಎಸ್ ಬಾಬಾ. ಓಕೆ ನೋಡಿ, 8 of Wands. ಇದು ಅರ್ಲಿಯರ್
ಲಾಸ್ಟ್ ವೀಕಲ್ಲೂ ಇದೇ ಬಂದಿತ್ತು ಅನಿಸುತ್ತೆ. ಸೊ ಅದೇ ಎನರ್ಜಿ ಮತ್ತೆ ಪಿಕ್ ಆಗಿದೆ, ಅರ್ಥಾಯ್ತಾ? ಇಲ್ಲಿ ಏನಂತಂದರೆ ಮತ್ತೆ ಒಂದಾಗಿತ್ತು ಒಂದು ನೆಗೆಟಿವಿಟಿ ಮಾಡ್ತಾನೇ ಇದ್ದಾರೆ ಇನ್ನುವೇ ಅಂತ ತೋರಿಸ್ತಾ ಇದ್ದಾರೆ ನಿಮಗೆ. ಇಲ್ಲಿ ಏನೋ ಒಂದು ನೆಗೆಟಿವಿಟಿ ಮಾಡ್ತಾನೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಎಸ್ ಬಾಬಾ, ನಾನ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ, ನಾನ್ ಸ್ಟಾಪ್ ಮಾಡ್ತಾ ಇದ್ದಾರೆ ನೋಡಿ. ಕಿಂಗ್ ಆಫ್ ಪೆಂಟಕಲ್ಸ್, ಓಕೆ, ಭಯಂಕರ ದುಡ್ಡು ಖರ್ಚು ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ, ಮಾಡಿ ಈ ಥರ ಒಂದು ನೆಗೆಟಿವಿಟಿ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಇನ್ನೊಂದೇನೆಂದರೆ ಇಲ್ಲಿ ಕಾಣಿಸುತ್ತೆ ಅಂದ್ಕೊಳ್ತೀನಿ, ಇಲ್ಲಿ ಒಂದು ಪೇರ್ ನಿಂತಿದ್ದಾರೆ ಇಲ್ಲಿ, ಆಯಿತಾ? ಸೊ ಇಲ್ಲಿ ಒಂದು ಕಪಲ್ ನಿಮ್ಮ ಲೈಫಲ್ಲಿ ಆಟ ಆಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಮನೆ ಮೇಲೆ, ನಿಮ್ಮ ಮೇಲೆ, ಆಯಿತಾ? ಈ ಒಂದು ಕಪಲ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಕ್ಚುಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಮನೆ ಮೇಲೆ ಅಂತ ಹೇಳಿದ್ರು. ಇಲ್ಲಿ ಕಪಲ್ ಅಂತ, ಹಸ್ಬೆಂಡ್ ಆ್ಯಂಡ್ ವೈಫ್ ಕಣ್ಣು ಹಾಕಿರೋದು ಅಂತ. ಇಲ್ಲೇನು ತೋರಿಸ್ತಿದ್ದಾರೆ ಅಂದರೆ, ಇದನ್ನು ನೋಡೋಕ್ಕೆ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮ್ಮ ಓವರ್ಸೀಸಲ್ಲಿ ನಿಮ್ಮದು ಮನೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮದು ಎನರ್ಜಿ, ಅರ್ಥ ಆಯ್ತಾ? ಅಂದರೆ ನಿಮ್ಮ ದುಡ್ಡು ಕಾಸು ವಿಚಾರದಲ್ಲಿರ್ಬೋದು, ಅಂದರೆ ಯಾವ ಥರ ನಿಮ್ಮ ಲೈಫ್ ಯಾವ ರೀತಿ ಇದೆ, ಸಮೃದ್ಧ ಜೀವನ ನೋಡಿ ಈ ಥರ ಕಣ್ಣು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ರಿಲೇಟಿವ್ಸಾ ಏನೂ ಗೊತ್ತಿಲ್ಲ, ನೋಡೋಣ ಯಾರು ಅಂತ ಬರುತ್ತೆ. ಎಸ್ ಪಾಪ. ಸೊ ಇವ್ರು ಯಾತಕ್ಕೆ ಈ ಥರ ಒಂದಾಗುತ್ತೋ ಒಂದು ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ ಅಂದರೆ, ಸಿಂಪಲ್, ಬರೀ ನಿಮಗೆ ಇವಾಗ ನೀವು ಎಲ್ಲಿದ್ದೀರಾ ಅಲ್ಲಿ ಮಾತ್ರ ಅಲ್ಲ, ಆಯಿತಾ? ಅಬ್ರಾಡಲ್ಲೂ ಮನೆ ಇದೆ ಅಂತ ತೋರಿಸ್ತಾ ಇದ್ದಾರೆ, ಬಂಗ್ಲೋ ತೋರಿಸ್ತಾ ಇದ್ದಾರೆ. ಇಲ್ಲಿ ಕಾಣ್ಬೋದು, ಇಲ್ಲಿ ನೋಡಿ ನಿಮಗೇನೆ ಓವರ್ಸೀಸ್, ಸಮುದ್ರದ ಆಚೆ ಒಂದು ಪೇಂಟಿಂಗು, ಅದನ್ನು ನೋಡೋಕ್ಕೆ ಹೇಳಿದ್ರು. ಸೊ ಪೇಂಟಿಂಗಲ್ಲಿ ತೋರಿಸ್ತಾ ಇದ್ದಾರೆ ಓವರ್ಸೀಸ್ ಪ್ಲಸ್ ಮನೆ, ಬಂಗ್ಲೋ ಆ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಸೊ ಅದರಿಂದ ಎಸ್ ಬಾಬಾ, ನಿಮ್ಮ ಮೇಲೆ ಈ ಥರ ನೆಗೆಟಿವಿಟಿ ಮಾಡ್ತಿದ್ದಾರೆ ನೋಡಿ. ಏನೋ ಅಂದರೆ ನಿಮಗೆ ಮೋಸ ಮಾಡಬೇಕು ಅನ್ನೋದೇ ಅವರ ಇಚ್ಛೆ, ಆಯಿತಾ? ಸೊ ಇದು ಮತ್ತೆ ಇದೇ ಎನರ್ಜಿ ಬರ್ತಿದೆಯಪ್ಪ, ನನಗೆ ಗೊತ್ತಿಲ್ಲ, ಇದು ಲಾಸ್ಟ್ ವೀಕಲ್ಲೂ ಬಂದಿದೆ ಇದೇನೇನೆ. ಎಗೇನ್ ಅದೇ ಹೇಳ್ತಾ ಇದ್ದಾರೆ, ಆಸ್ತಿ ಪತ್ರಗಳು ಅಥವಾ ಇನ್ನೇನಾದ್ರು ಪತ್ರಗಳು ಎಲ್ಲ ಮೋಸದಿಂದ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಹೊಡೀತಾ ಇದ್ದಾರೆ ಅಂದರೆ ಅವ್ರ ಹೆಸರಿಗೆ ಮಾಡ್ಕೋಬೇಕು ಇವಾಗಷ್ಟೇ, ಅದು ಅವರ ಇಚ್ಛೆ, ಅದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೋಡಿ ಕಾರ್ಡ್ ಬಿತ್ತು. ಓ ಮೈ ಗಾಡ್. ಸೊ ಇದು ಏನಂತಂದರೆ, ಇದು ಈ ಥರ ಆಸ್ತಿ ಈ ಥರ ಎಲ್ಲ ಬರಬೇಕು ಅಂತಂದರೆ ಇದು ಕೊನೆ ಆಗಲೇಬೇಕು ಅಂತ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಸೊ ನಿಮಗೆ ಬೇಕು ಅಂತಂದರೆ ಖಂಡಿತ ಇದು ಕನ್ಫರ್ಮ್ ಆಗಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಇಲ್ಲ ಪ್ರೊಟೆಕ್ಷನ್ ಬೇಕು ಅಂದರೆ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ, ಓಕೆನಾ? ಇದು ಕ್ವೈಟ್ ಸೀರಿಯಸ್ ಎನರ್ಜಿ ಬರ್ತಾ ಇದೆ. ಈ ನೆಗೆಟಿವಿಟಿ ಅಂತೂ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಮೋಸ, ಪೇಪರ್ಸ್ ಜೊತೆ, ಡಾಕ್ಯುಮೆಂಟ್ಸ್ ಜೊತೆ ಮೋಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೆಗೆಟಿವಿಟಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಅಂತ್ಯ ಆಗಬೇಕು ಅಂತ ಮಾಡ್ತಿದ್ದಾರೆ. ಹಾರ್ಟ್ ನಿಂತು ಹೋಗಬೇಕು, ಆಯಿತಾ? ಅಂತ್ಯ ಆಗಬೇಕು ಅಂತ ಮಾಡ್ತಿದ್ದಾರೆ ಅಂತಿದ್ದಾರೆ. ಈಗ ಫೈನಲಿ ಅದನ್ನು ಈ ಥರ ಮಾಡ್ತಿದ್ದಾರೆ ಅಂತಿದ್ದಾರೆ. ಎಸ್ ಬಾಬಾ, ನೋಡಿ 9 ಆಫ್ ವಾಂಡ್ಸ್. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಅವ್ರು ಎಷ್ಟೇ ಥರ ಎಲ್ಲ ಒಂದಾಗುತ್ತೋ ಒಂದು ನೆಗೆಟಿವಿಟಿ ಮಾಡಿದ್ರೂ ಕೂಡ ನೀವು ಅಷ್ಟೂ ಹೆಂಗೋ ಸಂಭಾಳಿಸ್ಕೊಂಡು ಆಚೆ ಬಂದಿದ್ದೀರಾ, ಅರ್ಥ ಆಯ್ತಾ? ಆಚೆ ಬರ್ತಾ ಇದ್ದೀರಾ. ಬಟ್ ಇದು ಫೈನಲ್, ಲೈಕ್ ಇದರಿಂದನೂ ಬರಬೇಕು, ನೀವು ಆಚೆಗೆ ಬರಬೇಕು. ಬಟ್ ಅವರು ಅದೇನೇ ತಡೆ ಹಾಕ್ತಿದ್ದಾರಲ್ಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫೈನಲ್ ತಡೆ ಹಾಕ್ತಿದ್ದಾರೆ. ಯಾಕೆ ಅಂದರೆ ನಿಲ್ಲಿಸಬೇಕು, ಆಯಿತಾ? ಈಗ ಹೃದಯಾಘಾತ ಆಗೋ ಥರನೋ ಅಥವಾ ಹಾರ್ಟ್ ಅಟ್ಯಾಕ್ ಥರನೋ ಅಥವಾ ಇನ್ನೇನೋ ಒಂದು ಸಡನ್ನಾಗಿ ಒಂದು ಸುದ್ದಿ, ಆಯಿತಾ? ದುಡ್ಡು ಕಾಸು ವಿಚಾರದಲ್ಲಿ ಏನೋ ಒಂದು ಅನ್ಯಾಯ ಆಯಿತು ಅಂತನೋ ಅಥವಾ ಇನ್ನೇನೋ ಕಳ್ತನ ಆಯಿತು ಅಂತನೋ ಏನೋ ಒಂದು ವಿಷಯ ತಿಳಿತು ತಕ್ಷಣ ನಿಮಗೊಂಥರ
ಒಂದು ಎಂಥ ಅಟ್ಯಾಕ್ ಅಂತಾರಲ್ಲ ಅದಕ್ಕೆ, ಅಂದರೆ ಸಡನ್ ಒಂಥರ ಅಟ್ಯಾಕ್ ಆಗಬೇಕು. ಅದಕ್ಕೇನು ಹೇಳ್ತಾರೆ, ಪ್ಯಾನಿಕ್ ಅಟ್ಯಾಕ್. ಓಕೆನಾ? ಆ ಥರ ಏನೋ ಒಂದು ನ್ಯೂಸ್ ಕೇಳಿದ ತಕ್ಷಣ ನಿಮ್ಗೊಂದು ಅಟ್ಯಾಕ್ ಥರ ಆಗಿ ಹೃದಯಾಘಾತ ಆಗಿ ಕ್ಲೋಸ್ ಅಲ್ಲಿಗೆ. ಅವ್ರಿಗೇನು ಈಗ ನೆಗೆಟಿವಿಟಿ ಮಾಡಿರೋದೇ ಗೊತ್ತಾಗಲ್ವಲ್ಲ. ಸೊ ಆ್ಯಸ್ ಪರ್ ಮೆಡಿಕಲ್ ರೆಕಾರ್ಡ್ಸ್ ಏನು ಬರುತ್ತೆ, ಈ ಥರ ಒಂದು ಅಟ್ಯಾಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆ ಥರ ಅಂತ ಹೇಳಿ ಕ್ಲೋಸ್ ಮಾಡ್ತಾರೆ. ಸೊ ಆ ಥರ ಅಂತ ಇದು ಫೈನಲ್ಲಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು 9 ಆಫ್ ವಾಂಡ್ಸ್ ಬಂದಿರೋದು ಆಯಿತಾ. 8 ಥರ 9 ಥರ ಲೈಕ್ ಈ ಥರ ಎಲ್ಲ ಮಾಡಿದ್ದಾರೆ ನೆಗೆಟಿವಿಟಿ. ಸೊ ಇದು ಫೈನಲ್ಲಾಗಿ ಈ ಥರ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೋಡಿ ಇನ್ನೊಂದು ಕಾರ್ಡ್ ಬಿತ್ತು, ಏಸ್ ಆಫ್ ವಾಂಡ್ಸ್. ಇದು ಅದೇ ಹೇಳಿದ್ನಲ್ವ, ಮತ್ತಿನ್ನೇನು ಹೇಳೋದು, ಅದೇ ಸೇಮ್ ತೋರಿಸ್ತಾ ಇದ್ದಾರೆ. ಲೈಕ್ ಆ್ಯಕ್ಷನ್ ಮೇಲೆ ಆ್ಯಕ್ಷನ್ ಈಗಲೂ ತೊಗೋತಾನೆ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರಪ್ಪ. ಇನ್ನೊಂದು ಕಾರ್ಡ್ ತೆಗಿತಿದ್ದಾರೆ, ಒಂದು ನಿಮಿಷ. ಎಸ್ ಪಾಪ. ಓ ಅಯ್ಯೋ, ನೋಡಿ ನೀವೇನು ನೋಡಿ, ಆಯಿತಾ? ಅರ್ಥ ಆಯ್ತಾ? ಇದು ಯಾವ ಥರ ಅದಕ್ಕೆ ಇನ್ನೊಂದು ಕಾರ್ಡ್ ತೆಗಿ ಅಂತ ಅಂದರು. ಇದು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಆಯಿತಾ, ಈ ಥರ ನಡೀತಾ ಇದೆ, ಈ ಥರ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಪ್ರಾಸ್ಪೆರಿಟಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಫೈನಲಾಗಿ ಸ್ಟಾಪ್ ಆಗಬೇಕು ಆಯಿತಾ. ಅಂದರೆ ನಿಮಗೇನೆ ಅಟ್ಯಾಕ್ ಆಯಿತು ಅಂತಂದರೆ ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸ್ತಿರೋದು ಇದೆಲ್ಲ ನೆಗೆಟಿವಿಟಿ ಅಂತಲೇ ತೋರಿಸ್ತಾ ಇದ್ದಾರೆ ಆಯಿತಾ. ನಾನಾ ಥರ ಮಾಡಿದ್ದಾರೆ, ಎಲ್ಲ ಥರನೂ ನಿಮಗೆ ಅಟ್ಯಾಕ್ ಆಗೋ ಥರ ಮಾಡಿದ್ದಾರೆ. ಬಟ್ ಇದು ಫೈನಲ್ ಒಂಥರ ಪ್ಯಾನಿಕ್ ಅಟ್ಯಾಕ್ ಆಗೋ ಥರನೋ ಅಥವಾ ಆ್ಯಕ್ಚುಲಿ ಹೃದಯಾಘಾತ ಆಗೋ ಥರನೋ ಏನೋ ಈ ಥರ ಫೈನಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದರೆ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇದೇ ಕನ್ಫರ್ಮೇಷನು ಭಗವಂತ ನಿಮ್ಮ ಜೊತೆಗಿದ್ದಾರೆ ಅಂತ. ಅರ್ಥ ಆಯ್ತಾ? ನಿಮಗೆ ತೊಂದರೆ ಆಗಕ್ಕೆ ಬಿಡೋದಿಲ್ಲ. ಇವಾಗ ಏನೋ ಇಷ್ಟು ಲಾಸ್ ಆಗಿರ್ಬೋದು, ಇನ್ನೇನೋ ಒಂದು ಹೆಲ್ತ್ ಇಶ್ಯೂಸ್ ಬಂದಿರ್ಬೋದು, ಅಥವಾ ಇನ್ನೇನೋ ಪೇಪರ್ಸ್ ಎತ್ತಿಟ್ಕೊಂಡಿರ್ಬೋದು. ಬಟ್ ನಿಮಗೆ ಆಯಿತಾ, ಅವ್ರು ಏನು ಹೇಳ್ತಾ ಇದ್ದಾರೆ, ಫೈನಲ್ ಸ್ಟಾಪ್ ಮಾಡೋದು ಹೃದಯಾಘಾತ ಆಗೋ ಥರ ಅದು ಖಂಡಿತ ಆಗೋದಿಲ್ಲ. ಈ ವಿಡಿಯೋ ನೋಡಿದ್ದೀರಾ, ನಿಮಗೆ ಸಿಕ್ಕಿದೆ ಅಂತಂದರೆ ಇದೇ ಕನ್ಫರ್ಮೇಷನ್ನು. ಓಕೆನಾ? ಪ್ರೊಟೆಕ್ಷನ್ ಬೇಕು ಅಂದರೆ ತೊಗೊಳ್ಳಿ ಅಷ್ಟೇ. ಎಸ್ ಬಾಬಾ. ಈಗ ಆಲ್ರೆಡಿ ತೊಗೊಂಡಿದ್ದೀರಾ, ಎಲ್ಲೇ ತೊಗೊಂಡಿರಿ ಪರವಾಗಿಲ್ಲ, ಅಥವಾ ತೊಗೊಂಡಿದ್ದೀರಾ ಅಂದರೆ ಸೇಫು. ಬಟ್ ಇದು ಬರ್ತಿರೋ ಕಾರ್ಡ್ಸು ಎನರ್ಜಿ ಸ್ವಲ್ಪ ಅಲ್ಲ, ತುಂಬಾ ನೆಗೆಟಿವ್ ಆಗಿದೆ. ಮೋಟಿವೇಶನ್. ಸೊ ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಇದ್ದಾರೆ ಭಗವಂತ. ಹೆದರ್ಕೋಬೇಡ, ನಾನು ಇದ್ದೀನಿ ಅಂತ ಈಗಿನೂ ಹೇಳಿದೆ ಅಲ್ವಾ, ಭಗವಂತ ಇದ್ದಾರೆ ಜೊತೆಗೆ. ಈ ವಿಡಿಯೋ ನೋಡಿದ್ರೆ ನಿಮಗೆ ಕನ್ಫರ್ಮೇಷನ್ನು ಅಂತ, ಅದನ್ನೇ ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇದೇ ಮೋಟಿವೇಶನ್ ಅಂತ. ಜೊತೆಗಿದ್ದೀನಿ, ಯೋಚನೆ ಮಾಡಬೇಡ ಅಂತಿದ್ದಾರೆ. ಅರ್ಥ ಆಯ್ತಾ? ಖಂಡಿತ. ಎಸ್ ಪಾಪ. ಇನ್ನೊಂದು ಕಾರ್ಡು ನೋಡಿ, ಗ್ರೀಫ್ ವರ್ಕ್ ಅಂತಿದ್ದಾರೆ. ಸೊ ಏನೆಲ್ಲ ನಾ ಹೇಳಿದ್ನಲ್ಲ, ಇನ್ನೂ ಒಂದಷ್ಟು ಲಾಸ್ ಆಗಿರುತ್ತೆ, ತೊಂದರೆ ಆಗಿರುತ್ತೆ, ಹೆಲ್ತ್ ಇಶ್ಯೂಸು ಆಗಿರ್ಬೋದು. ಸೊ ಅದನ್ನೆಲ್ಲ ನೀವು ಸ್ವಲ್ಪ ಏನಂದರೆ ಅದರಿಂದ ಹೀಲ್ ಆಗಬೇಕು ಅಂತ ತೋರಿಸ್ತಾ ಇದ್ದಾರೆ. ಹೀಲಾಗಿ ಆಚೆ ಬರಬೇಕು, ಅಂದರೆ ಸೇಫಾಗಿರ್ತೀರಾ ನೀವು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಮೇಲೆ ವರ್ಕ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಬೇಕಂದರೆ ಹೀಲಿಂಗ್ ತೊಗೊಳ್ಳಿ ಆಯಿತಾ. ಏಕೆಂದರೆ ಯಾರ ಹತ್ರನಾದರೂ ಹಂಚ್ಕೊಳ್ಳಿ ನೋವು ದುಃಖನ ಅಷ್ಟೇ. ಸೊ ಇಲ್ಲಿ ಗೈಡೆನ್ಸ್ ಏನು ನೋಡೋಣ. ಡಿಸರ್ವಿಂಗ್ನೆಸ್ ಅಂತಿದ್ದಾರೆ. ಸೊ ಯು ಡಿಸರ್ವ್ ಅಂತ ಹೇಳ್ತಾ ಇದ್ದಾರೆ. ಇದೇನಿದೆ, ನಿಮ್ಮ ಆಸ್ತಿ ಇರ್ಬೋದು, ಅಥವಾ ನಿಮ್ಮ ಈ ಸಮೃದ್ಧತೆ ಏನಿದೆ, ಅದು ನಿಮಗೆ ನಿಮ್ಮ ಹಣೆ ಬರದಲ್ಲಿ ಬರೆದಿದೆ ಅದು. ಅದಕ್ಕೆ ನಿನಗೆ ಯು ಡಿಸರ್ವ್ ಇಟ್ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಸಿಗಬೇಕಾಗಿರೋದದು. ಬಟ್ ಅದನ್ನು ಅನ್ಯಾಯ ಮಾಡಿ ಏನೋ ಒಂದಷ್ಟು ಲಾಸ್ ಮಾಡ್ದಂಗೆ ಎಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ನೀನು ದುಃಖ ಪಡಬೇಡ, ಗ್ರೀಫಿಂದ ಆಚೆ ಬಾ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ಎ ಬಿಲವಡ್ ಚೈಲ್ಡ್ ಆಫ್ ಗಾಡ್ ಲೈಕ್ ಎವ್ರಿ ಒನ್ ಎಲ್ಸ್. ನೀನು ಕೂಡ ದೇವರ ಪ್ರೀತಿಯ ಮಗು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯು ಡಿಸರ್ವ್ ಟು ರಿಸೀವ್ ದ ಸಪೋರ್ಟ್
ದಟ್ ವಿಲ್ ಅಲೋ ಯು ಟು ಫೋಕಸ್ ಅಪಾನ್ ಯುವರ್ ಡಿವೈನ್ ಲೈಫ್ ಪರ್ಪಸ್. ಸೊ ಬೇಕು ಅಂತಂದರೆ ಹೀಲಿಂಗ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇರೋದು. ಸೊ ನಿಮಗೂ ಡಿಸರ್ವಿಂಗ್ ಇದೆ. ನೀವು ಅಂದರೆ ಜೀವನದಲ್ಲಿ ಖುಷಿ ಸಂತೋಷ ಎಲ್ಲ ಸಿಗಬೇಕು ನಿಮಗೂ ಅಂತಲೇ ನಿಮ್ಮ ಹಣೆ ಬರದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಥರ ಏನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ, ಸೊ ಅದನ್ನು ಕ್ಲಿಯರ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಡಿವೈನ್ ಲೈಫ್. ಸೊ ಈವನ್ ಇಫ್ ಯು ಕಾಂಟ್ ಯೆಟ್ ರೆಕಗ್ನೈಸ್ ಯುವರ್ ಲವಬಲ್ ಕ್ವಾಲಿಟೀಸ್, ಟ್ರಸ್ಟ್ ದಟ್ ಗಾಡ್ ಆ್ಯಂಡ್ ದ ಏಂಜಲ್ಸ್ ಕ್ಯಾನ್ ಸಿ ಹೌ ಅಮೇಝಿಂಗ್ ಯು ಟ್ರೂಲಿ ಆರ್. ಸೊ ನಿಮ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನನ್ನ ಲೈಫಲ್ಲಿ ಏನಾದ್ರು ಚೇಂಜಸ್ ಬರುತ್ತಾ, ದೇವರು ನನ್ನ ಕಡೆ ನೋಡ್ತಾ ಇದ್ದಾರಾ, ನನಗೆ ಹೆಲ್ಪ್ ಮಾಡ್ತಾರಾ ಅಂತ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಖಂಡಿತ ನೀವು ದೇವರ ಅಚ್ಚುಮೆಚ್ಚಿನ ಮಗು ಅಂತಲೇ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನೋವು ತೊಂದರೆ ಆಯಿತು ಅಂತ ಭಯ ಪಟ್ಕೋಬೇಡ, ಭಗವಂತ ಇದ್ದೇ ಇದ್ದಾರೆ ಆಯಿತಾ. ಈ ಗ್ರೀಫ್ ವರ್ಕ್ ಇದರಿಂದ ಆಚೆ ಬಾ. ಅವ್ರಿಗೇನು ಇಷ್ಟು ಮಾಡ್ತಾ ಇರೋರಿಗೆ ಅವ್ರಿಗೆ ಏನು ಥರ ಶಿಕ್ಷೆ ಕೊಡಬೇಕು ಭಗವಂತನಿಗೆ ಬಿಟ್ಬಿಡಿ. ಅರ್ಥ ಆಯ್ತಾ? ಬಟ್ ನೀವು ಹೀಲಾಗಿ ನೀವು ಮುಂದುವರಿಬೇಕು ಜೀವನದಲ್ಲಿ ಅಷ್ಟೇ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಇದು ಪೈಲ್ 3. ಸೊ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೆ ನಿಮಗೆ ಬೇಕು ಅಂದರೆ ಖಂಡಿತ ಪೈಲ್ 3 ಮಾತ್ರ ಎನರ್ಜಿ ಆ ಥರ ಇದೆ, ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ. ಓಕೆನಾ? ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಕನ್ಫರ್ಮ್ ಆಗುತ್ತೆ ಇದು ಈ ಥರ ಆಗ್ತಾ ಇದೆಯಾ ಏನು ಅಂತನೂ. ಓಕೆನಾ? ಎಸ್, ಪೈಲ್ 4 ನೋಡ್ಬಿಡೋಣ. ಓಕೆ, ಸೊ ಪೈಲ್ 4 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಇದು ಲೈಟ್ ಪರ್ಪಲ್ ಬಟರ್ಫ್ಲೈ. ಓಕೆನಾ? ಸೊ ಪೈಲ್ 4 ನೋಡೋಣ. ಓಕೆ, ಎಸ್ ಬಾಬಾ. ಪೈಲ್ 4 ಯಾರೆಲ್ಲ ಲೈಟ್ ಪರ್ಪಲ್ ಬಟರ್ಫ್ಲೈ ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ ಏನು ನಡೀತಾ ಇದೆ. ನಿಮ್ಮ ಹೇಟರ್ಸ್ ನೋಡಿ, 3 ಕಾರ್ಡ್ ಬಿತ್ತು. 9 ಆಫ್ ಕಪ್ಸ್, ಓ 10 ಆಫ್ ಕಪ್ಸ್, 4 ಆಫ್ ಪೆಂಟಕಲ್ಸ್. ಓಕೆ, ಸೊ ಜಾಸ್ತಿ ಕಪ್ಸ್ ಎನರ್ಜಿನೇ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆದವರು ಅಂತ ಹೇಳ್ತಾ ಇದ್ದಾರೆ. ತುಂಬ ಹತ್ತಿರ ಆದವರು ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ತುಂಬ ಖುಷಿಯಾಗಿದ್ದಾರೆ ಅಂತ. ಯಾಕೆ ಅಂತಂದರೆ ನಿಮ್ಮ ಫ್ಯಾಮಿಲಿ ನೋಡಿ ಖುಷಿಯಾಗಿದ್ದಾರೆ ಅಂತ ಇದ್ದಾರೆ. ಇದು ಯಾವ ಥರ ಗೊತ್ತಿಲ್ಲ. ಎಸ್ ಬಾಬಾ ಇಲ್ಲಿ ಬಂತು ನೋಡಿ. ಓಕೆನಾ? ಸೊ ನಿಮ್ಮ ಫ್ಯಾಮಿಲಿ ನೋಡಿನೂ ಖುಷಿಯಾಗಿದ್ದಾರೆ. ಓಕೆನಾ? ಒಂದು ಥರದಲ್ಲಿ ಏನು ಅಂತಂದರೆ ಅವ್ರಿಗೆ ಹೇಗೆ ಅಂತಂದರೆ ಬರ್ತಾ ಇರೋದು ಎನರ್ಜಿ ಅವ್ರಿಗೆ ಏನೋ ಒಂದು ರೀತಿ ಸಿಗುತ್ತೆ, ದುಡ್ಡು ಸಿಗುತ್ತೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಇದು ಯಾವ ಥರ ಅಂತ. ಇದು ಎನರ್ಜಿ ಈ ಥರ ಬರ್ತಾ ಇದೆ. ಯಾತಕ್ಕೆ ಖುಷಿಯಾಗಿದ್ದಾರೆ ಅಂತಂದರೆ ಅವ್ರ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ. ಅವ್ರ ಪ್ಲ್ಯಾನ್ ಏನಿತ್ತು ಸಕ್ಸಸ್ ಆಗ್ತಾ ಇದೆ. ಅದರಿಂದ ನಿಮ್ಮ ಫ್ಯಾಮಿಲಿ ಮೇಲೆ ಏನೋ ನಡೀತಾ ಇದೆ, ಏನೋ ಆಗಿದೆ, ಮಾಡಿದ್ದಾರೆ. ಓಕೆನಾ? ನೋಡೋಣ ಇರಿ ಫರ್ದರ್ ಏನು ಕಾರ್ಡ್ಸ್ ಬರುತ್ತೆ ಅಂತ. ಸೊ ಇದು ಇವ್ರದ್ದೇ ಎನರ್ಜಿ. ಅರ್ಥ ಆಯ್ತಾ? ಸೊ ಇದು ಇಲ್ಲೇನಂತಂದರೆ ನನಗೆ ಸಿಗುತ್ತೆ ದುಡ್ಡು ಅನ್ನೋ ಥರ ಖುಷಿಯಾಗಿದ್ದಾರೆ. ಆಯಿತಾ? ಅಂದರೆ ನಿಮ್ಮ ಫ್ಯಾಮಿಲಿ ನೋಡಿ ಖುಷಿ, ಜೊತೆಗೆ ದುಡ್ಡು ಅವ್ರಿಗೆ ಸಿಗುತ್ತೆ ಅಂತಲೂ ಖುಷಿ ಪಡ್ತಾ ಇದ್ದಾರೆ. ಇದು ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಿದ್ದಾರೆ ಏನು ನೋಡೋಣ ಇರಿ. ಎಸ್ ಬಾಬಾ, ಇದೇನು ಎನರ್ಜಿ ಯಾರದು ಬಾಬಾ? ಓಹೋಹೋ, ಓಕೆ. ಯಾತಕ್ಕೆ ಅಂತಂದರೆ ನಾ ಹೇಳಲಿಲ್ವಾ ಇವರು ಖುಷಿಯಾಗಿದ್ದಾರೆ ಅಂತ ಅಂದೆ. ಯಾತಕ್ಕೆ ಖುಷಿಯಾಗಿದ್ದಾರೆ ಅಂತಂದರೆ ಇದ್ರ ಕೆಳಗೆ ಬಂತು ನೋಡಿ. ಯಾತಕ್ಕೆ ಖುಷಿಯಾಗಿದ್ದಾರೆ ಅಂತಂದರೆ ಎಂಪರರ್ನ ಇವ್ರ ಕಡೆ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಚೆನ್ನಾಗಿ ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಟ್ಟು ಹೊಗಳಿ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳಿ ಎಂಪರರ್ನ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ, ಅವ್ರ ಕಡೆ ತಿರುಗಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಏನು ಗ್ಯಾರಂಟಿ ಅಂತಂದರೆ ಇವ್ರ ದುಡ್ಡನ್ನು ಇವ್ರದ್ದೇನು ಇದೇ ಇವ್ರ ಫ್ಯಾಮಿಲಿ
ಏನಿದೆ ಸೊ ಆ ದುಡ್ಡೆಲ್ಲ ಅವ್ರಿಗೆ ಸಿಗುತ್ತೆ ಅಂತ ಖುಷಿ ಪಡ್ತಿದ್ದಾರೆ ಅಂತಿದ್ದಾರೆ. ಇದು ಭಯಂಕರ ನೆಗೆಟಿವಿಟಿನೇ ಇದುವೇ, ಆಯಿತಾ. ಸೊ ಇಲ್ಲೇನಂದರೆ ಎಂಪರರ್ನೇ ಈಗ ತಿರುಗಿಸ್ಕೊಂಬಿಟ್ಟಿದ್ದಾರೆ ಅವ್ರ ಕಡೆಗೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡಿ, ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಇದೇ ಕಾರ್ಡ್ ಬಂದಿತ್ತು ಅನಿಸುತ್ತೆ ಅರ್ಲಿಯರ್ ಒಂದು ವಿಡಿಯೋಲಿ. ಸೊ ಇಲ್ಲಿ ಏನು ಬರ್ತಾ ಇದೆ ಮತ್ತೆ ಅದನ್ನೇ ಹೇಳು ಅಂತ ಇದ್ದಾರೆ. ಸೊ ಇಲ್ಲಿ ಎಂಪರರ್ ಕಪ್ಸ್ ಎನರ್ಜಿ ಬಂದಿರೋದ್ರಿಂದ ಫ್ಯಾಮಿಲಿಯವರೇ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ಸೊ ಸೇಮ್ ಇದೇ ಕಾರ್ಡ್ ಬಂದಿತ್ತು, ಇದನ್ನೇ ಹೇಳು ಅಂತ ಹೇಳಿದರು ಲಾಸ್ಟ್ ಟೈಮ್ ಕೂಡ. ಅಂದರೆ ಫ್ಲೋರಲ್ಲಿದ್ದಾರೆ ಅಂತ. ಅಂದರೆ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಾದರೂ ಇರ್ಬೋದು, ಫ್ಲೋರಲ್ಲಿರೋದ್ರೂ ಇರ್ಬೋದು, ಆಯಿತಾ. ಇಂಡಿಪೆಂಡೆಂಟ್ ಹೌಸ್ ಇರ್ಬೋದು, ಬಟ್ 3-4 ಮನೆಗಳಿರ್ಬೋದು, ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅವರು ತುಂಬ ಖುಷಿಯಾಗಿದ್ದಾರಂತೆ. ಯಾತಕ್ಕೆ ಖುಷಿಯಾಗಿದ್ದಾರೆ ಅಂತಂದರೆ ಈ ಫ್ಯಾಮಿಲಿದು ದುಡ್ಡು ಕಾಸು ಎಲ್ಲ ಅವ್ರ ಕೈಗೆ ಸಿಗ್ತಾ ಇದೆ ಅಂತ. ಹೆಂಗೆ ಅಂತಂದರೆ ಎಂಪರರ್ನ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ತಿನ್ನಕ್ಕೆ ಕುಡಿಯೋಕ್ಕೆಲ್ಲ ಮಾಡಿ ಅವ್ರನ್ನ ಹೊಗಳಿ ಚೆನ್ನಾಗಿ. ನೆಗೆಟಿವಿಟಿನೂ ಇದು, ಆಯಿತಾ. ಅವರು ತಿನ್ನೋ ಕುಡಿಯೋ ಇದರಲ್ಲಿ ಒಂದು ಮದ್ದು ಅಂತಾರೆ ನೋಡಿ, ಆ ಥರ ಎಲ್ಲ ಹಾಕಿ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ ಅಂತಲೇ ತೋರಿಸ್ತಾ ಇರೋದು, ಅರ್ಥ ಆಯ್ತಾ. ಎಸ್ ಬಾಬಾ, ವಾಟ್ ಎಲ್ಸ್. ಅಯ್ಯಪ್ಪ ನೋಡಿ, ಮೆಜಿಷಿಯನ್ ಬಂದಿದೆ. ಸೊ ಇದನ್ನ ಹೇಳಿದ್ನಲ್ವಾ, ಇದು ಮದ್ದು ಅಂತ ಹೇಳಿದೆ ನೋಡಿ, ಕಾರ್ಡ್ಸ್ ಯಾವ ಥರ ಬರುತ್ತೆ ಅಂತ. ಸೊ ಈ ಥರ ಮಾಡಿಕೊಂಡು ಅದಕ್ಕೋಸ್ಕರ ಅದೇ ಅಂದ್ಕೊಂಡೆ, ಏನಿದೆ ಈ ಥರ ಎನರ್ಜಿ ಹೇಳ್ತಾ ಇದ್ದಾರಲ್ಲ, ಖುಷಿಯಾಗಿದ್ದಾರೆ ತುಂಬ, ನಿಮ್ಮ ಫ್ಯಾಮಿಲಿ ನೋಡು ಖುಷಿಯಾಗಿದ್ದಾರೆ ಅಂತ ಯಾಕೆ ಹೇಳ್ತಿಸ್ತಾ ಇದ್ದಾರೆ ಅಂತ. ಇದು ಕತೆ. ಯಾಕೆ ಅಂತಂದರೆ ಹೆಂಗೆ ಖುಷಿಯಾಗಿದ್ದಾರೆ ಅಂದರೆ, ನೀವು ಏನೇ ಮಾಡಿದ್ರೂ ಮೇನ್ ಜುಟ್ಟು ಅವ್ರ ಕೈಲಿದೆ ಅಂತ. ಓಕೆ, ಇಲ್ಲಿ ನೋಡಿ, ಟೈ ಇಟ್ಕೊಂಡಿದ್ದಾರೆ. ಸೊ ಈ ಎಂಪರರ್ದು ಟೈ ಅವ್ರು ಇಟ್ಕೊಂಡಿದ್ದಾರೆ, ಅರ್ಥ ಆಯ್ತಾ. ಕೈಯಲ್ಲಿದೆ, ನಿನ್ನ ಜುಟ್ಟು ನನ್ನ ಕೈಲಿದೆ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ನಿಮ್ಮ ಫ್ಯಾಮಿಲಿದು ಮೇನ್ ಜುಟ್ಟು. ಓಕೆ, ಅದಕ್ಕೆ ಇವರು ಡೆಫಿನೆಟಾಗಿ ಹೇಳ್ತೀನಿ, ಇದು ಭಯಂಕರದಲ್ಲಿ ಕೆಟ್ಟ ನೆಗೆಟಿವಿಟಿ. ಆ್ಯಂಡ್ ನನಗೆ ಇವಾಗ ಇವ್ರ ಎನರ್ಜಿ ತುಂಬ ಒಂಥರ ಅಸಹ್ಯ ಬರ್ತಾ ಇದೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಎನಿಮಿದು. ಸೊ ಇದು ಯಾರ ಎನರ್ಜಿ ನಿಮಗೆ ಗೊತ್ತು. ನಿಮ್ಮ ಲೈಫಲ್ಲಿ ಈ ಥರ ನಡೀತಿದೆಯಾ ಏನು ಅಂತ ನೀವೇ ಹೇಳಬೇಕು, ಅರ್ಥ ಆಯ್ತಾ. ಆ್ಯಂಡ್ ನೀವೇನಾದರೂ ಇದು 4 ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಡೆಫಿನೆಟಾಗಿ ಇಲ್ಲ ನಿಮ್ಮ ಲೈಫಲ್ಲೇ ಇರುತ್ತೆ, ಇಲ್ಲ ನಿಮಗೆ ನೀವು ಕೇಳ್ಪಟ್ಟಿರ್ತೀರ ಈ ಥರ ಯಾರ್ದೋ ನಿಮ್ಮ ಫ್ಯಾಮಿಲಿಯವರಲ್ಲಿ ಜೀವನದಲ್ಲಿ ಈ ಥರ ನಡೀತಿದೆ ಅಂತ ಕೇಳಿರ್ತೀರ ಸ್ಟೋರಿ, ಓಕೆನಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಇದನ್ನು ನೋಡೋಣ. ಸೊ ಇದು ನಡೀತಾ ಇದೆ ಇನ್ನೂ ಅಂತ ತೋರಿಸ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ನಡೀತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವರು ಮೇಯ್ನ್ ಒಂದು ಲೇಡಿ, ಒಂದು ಜೆಂಟ್ಸ್ ಅಂತಲೂ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಎಂಪರರ್ ಅಂತೂ ವೆರಿ ಕ್ಲಿಯರಾಗಿ ನಿಮ್ಮ ರಿಲೇಟಿವ್, ಆಯಿತಾ, ನಿಮಗೆ ತುಂಬ ಹತ್ತಿರದವರು. ಅದಕ್ಕೆ ಆ ಥರ ಬಂತು ಎನರ್ಜಿ. ಯಾಕೆ ಖುಷಿ ಪಡ್ತಾ ಇದ್ದಾರೆ ಅಂತ ನನಗೆ ಫಸ್ಟು ಅದಕ್ಕೆ ಮುಂದೆ ನೋಡೋಣ ಅಂತ ಅಂದಿದ್ದು. ಸೊ ಇದಕ್ಕೆ ವೆರಿ ಕ್ಲಿಯರಾಗಿ ಈ ಥರ ಎನರ್ಜಿ ಬರ್ತಿದೆ. ಇವರೇ ಆಯಿತಾ, ಡೆಫಿನೆಟಾಗಿ ಹೇಳ್ತೀನಿ, ಇಲ್ಲಿ ಇರೋದು ಇದು ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಫ್ಲೋರು ಇಂಡಿಪೆಂಡೆಂಟ್ ಹೌಸ್ ಇರ್ಬೋದು, ಒಂದು 3-4 ಮನೆಗಳು ಕಟ್ಕೊಂಡಿರ್ಬೋದು, ಅವ್ರದ್ದೇ ಇರ್ಬೋದು ಅಥವಾ ಬೇರೆಯವ್ರದ್ದು ಇರ್ಬೋದು, ಗೊತ್ತಿಲ್ಲ ನನಗೆ. ಆ ಥರ ತೋರಿಸ್ತಾ ಇದ್ದಾರೆ. ಇವ್ರೂ ಹೀಗೆ ಇರೋದು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಇದು ಅಂತ ಬರ್ತಾಯಿದೆ. ಸೊ ಇದು ಮಾಡಿಸ್ತಾ ಇದ್ದಾರೆ, ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಸೊ ಈಗಲೂ ನಡೀತಾ ಇದೆ. ಏನಕ್ಕೆ ಖುಷಿ ನೋಡಿ, ಅವ್ರಿಗೆ ಜುಟ್ಟು ಕೈಯಲ್ಲಿದೆ ಅಂತಲ್ಲ, ಅವ್ರ ಟೈ ಕೈಯಲ್ಲಿ ಇಟ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಸೊ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಈ ಮನುಷ್ಯನೋ ಆಯಿತಾ, ಅದಕ್ಕೆ ಅದ್ರ ಕೆಳಗೆ ಬಂದಿದೆ, ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ಅಂತ. ಎಸ್ ಬಾಬಾ, ವಾಟ್ ಎಲ್ಸ್. ಇನ್ನೇನು ಹೇಳಬೇಕು ನೋಡ್ಬಿಡೋಣ. ಇದು ಕಾರ್ಡ್ಸ್ ತೆಗೆದ್ಬಿಟ್ಟು ಇಲ್ಲಿ ನೋಡಿ, ವಿಂಡ್ ಫಾಲ್. ಇದೇನೆಂದರೆ
ಅವ್ರೇನು ಮಾಡಿದ್ರು, ವಿಂಡ್ಫಾಲ್ ಅಂದರೆ ಒಂದಾಗುತ್ತೋ ಒಂದು ಅನ್ಯಾಯ ಮಾಡಿದ್ರು ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಮೆಜಿಷಿಯನ್ ಹತ್ರ ಹೋಗಿ ಇವ್ರಿಗಂತೂ ಈಗಲೂ ಹೇಳ್ತೀನಿ, ಮದ್ದುಗಿದ್ದು ಹಾಕಿ ಅವ್ರ ಕಡೆಗೆ ಮಾಡಿ ಇಟ್ಕೊಂಡಿದ್ದಾರೆ ಆಯಿತಾ. ಈ ಮನುಷ್ಯ ಅಥವಾ ಈ ಮನುಷ್ಯಗೆ ಇನ್ನೂ ಅರ್ಥ ಆಗಲ್ಲ, ಈಗಲೂ ಅರ್ಥ ಆಗ್ತಿರಲ್ಲ ಆಯಿತಾ. ಅವ್ರು ಒಂಥರ ವಿಚಿತ್ರ ಸ್ವಭಾವ ಇರುತ್ತೆ, ವಿಚಿತ್ರ ಬಿಹೇವ್ ಮಾಡ್ತಾ ಇರ್ತಾರೆ. ಅವ್ರು ಯಾತಕ್ಕೆ ಅಂತಂದರೆ ಅದು ಅವರ ಹಾಕಿರೋ ಒಂದು ಇದರಿಂದ ಆಯಿತಾ, ನೆಗೆಟಿವಿಟಿಯಿಂದ. ಈಗ ಅವ್ರು ಏನು ಮಾಡಿದ್ರು, ವಿಂಡ್ಫಾಲ್ ಅಂತ ಹಾಕಿ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಕಷ್ಟಗಳ ಸುರಿಮಳೆ ಆಗಬೇಕು ಅಂತ ಅನುಭವಿಸಿದ್ರು. ಈಗ ಬಟ್ ಅದೆಲ್ಲ ಟರ್ನ್ ಆಗ್ತಾ ಇದೆ ನಿಮಗೆ. ಅಫ್ಕೋರ್ಸ್ ತೊಂದರೆ ಆಗಿದೆ, ಕಷ್ಟ ಬಂದಿರುತ್ತೆ ಡೆಫಿನೆಟಾಗಿ. ಈ ಥರ ಎಲ್ಲ ಬಂದಿದೆ ಕಾರ್ಡ್ಸ್ ಅಂದರೆ ಇದೆಲ್ಲ ಸುಮ್ಮನೆ ಕಾರ್ಡ್ಸ್ ಬಂದಿರೋದಲ್ಲ, ಖಂಡಿತ ತೊಂದರೆಗಳಾಗಿರುತ್ತೆ. ಬಟ್ ಇವಾಗ ಅವ್ರಿಗೆ ವಿಂಡ್ಫಾಲ್ ಶುರುವಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ವಿಂಡ್ಫಾಲ್ ಆಫ್ ಏನು ನೋಡೋಣ, ಇದು ಇನ್ನೊಂದು ಕಾರ್ಡ್ ತೆಗಿಬೇಕು. ಎಸ್ ಪಾಪ, ನ್ಯೂ ಎಕ್ಸೈಸ್ ಪ್ರೋಗ್ರಾಮ್. ಇನ್ನೇನೋ ಹೊಸದು ಶುರು ಆಗುತ್ತೆ ಅಂತಿದ್ದಾರೆ. ಓಕೆ, ಈಗ ಏನು ಮಾಡ್ತಾ ಇದ್ದಾರೆ ಅಂತ ಅಂದೆ ಅಲ್ವಾ, ಇನ್ನೂ ನೆಗೆಟಿವಿಟಿ ಮಾಡ್ತಿದ್ದಾರೆ ಈಗಲೂ ಅಂತಂದೆ. ಅದೇ ಇನ್ನೂ ವಿಂಡ್ಫಾಲ್ ಮಾಡ್ತಾನೇ ಇದ್ದಾರೆ, ಒಂದಾಗುತ್ತೋ ಒಂದು ಇದು. ಇವಾಗ ಹೊಸದಾಗಿ ಇನ್ನೊಂದೇನೋ ಹೊಸ ಪ್ರೋಗ್ರಾಮ್ ಮಾಡ್ಕೋತಿದ್ದಾರಂತೆ, ಹೊಸದಾಗಿ ಇನ್ನೊಂದು ಎಕ್ಸೈಸು. ಓಕೆ, ಈ ಥರ ಮಾಡಿ ನೋಡೋಣ ಅನ್ನೋ ಥರ ತುಂಬ ಓಕೆ ಆ ಥರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಈಗಲೂ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಅಂತ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್ ನೋಡಿ, ಗ್ರ್ಯಾಟಿಟ್ಯೂಡ್ ಲಿಸ್ಟ್. ಸೊ ನಿಮಗೆ ಹೇಳ್ತಾ ಇದ್ದಾರೆ ಇದು ಗ್ರ್ಯಾಟಿಟ್ಯೂಡ್ ಲಿಸ್ಟ್ ಅಂತ. ಯಾಕೆ ಅಂತಂದರೆ ನಿಮಗೆ ಗೊತ್ತೇ ಇಲ್ಲ ಇದು ಏನೇನು ಅವ್ರವ್ರು ಮಾಡಿದ್ದಾರೆ ಅನ್ಯಾಯಗಳನ್ನು, ಅವ್ರು ಯಾವ ಥರ ಭಗವಂತ ಅಥವಾ ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ ಅವರು ಯಾವ ರೀತಿ ತಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಡೆದಿದ್ದಾರೆ ನಿಮಗೋಸ್ಕರ, ನಿಮ್ಮ ತನಕ ಬರ್ದ ಹಾಗೆ ಆಯಿತಾ. ಒಂದಷ್ಟು ನಿಮಗೆ ಗೊತ್ತಾಗಿದೆ, ಇನ್ನೊಂದಷ್ಟು ನಾನು ಹೇಳ್ತಾ ಇರೋದು ಅವ್ರು ಎಷ್ಟು ವಿಂಡ್ಫಾಲ್ ಕಂಟಿನ್ಯೂಸ್ ಮಾಡ್ತಾನೆ ಇದ್ದಾರೆ ಈಗಲೂ, ನಿಮ್ಮ ರಿಲೇಟಿವ್ಸೇನೆ, ಅರ್ಥ ಆಯ್ತಾ. ಸೊ ಇದು ಹೆಂಗೆ ಅಂತಂದರೆ ಒಂದೊಂದು ಸಲ ಒಂದೊಂದು ಹೊಸದಾಗಿ ಎಕ್ಸೈಸು. ಓಕೆ, ಈ ಸಲ ಈ ಥರ ಮಾಡೋಣ, ಇನ್ನೊಂದು ಸಲ ಇನ್ನೊಂದು ಥರ ಮಾಡೋಣ, ಆ ಥರ ನೆಗೆಟಿವಿಟಿ. ಸೊ ಅದಕ್ಕೆ ಭಗವಂತ ಹೇಳ್ತಿದ್ರೆ ಒಂದು ಗ್ರ್ಯಾಟಿಟ್ಯೂಡ್ ಲಿಸ್ಟ್ ಮಾಡು ಅಂತ. ಅಂದರೆ ನೀವು ಎಂತೆಂಥ ಕಷ್ಟಗಳಿಂದ ನಿನ್ನನ್ನು ಆಚೆ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ ಥರ ಅದನ್ನು ಲಿಸ್ಟ್ ಮಾಡು ನೀನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಈ ಥರ ಒಂದು ತೊಂದರೆ ಬಂತು, ಸೊ ಇದನ್ನು ಆಚೆ ಕಡೆಗೆ ಈ ಥರ ತಂದ್ರಿ, ಥ್ಯಾಂಕ್ ಯು ಅಂತ ಹೇಳು ಅಂತ. ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಫೀಲಿಂಗ್ ಗ್ರ್ಯಾಟಿಟ್ಯೂಡ್ ಫಾರ್ ವಾಟ್ ಯು ಆಲ್ರೆಡಿ ಹ್ಯಾವ್ helps you to be centered in your heart instead of fixated on worries in your mind. ನೋಡಿದ್ರಾ? ಸೊ ಡೆಫಿನೆಟಾಗಿ ಪೈಲ್ 4 ತೊಂದರೆಗಳ ಸುರಿಮಳೆ. ಏಕೆಂದರೆ ಇದು ಮೇಯ್ನ್ ರಿಲೇಟಿವ್ಸೇ ಮಾಡ್ತಾ ಇರೋದು. ಜೊತೆಗೆ ಈ ಎಂಪರರ್ ಅನ್ನೋರು ಮೋಸ್ಟ್ಲಿ ನಿಮ್ಮ ಹಸ್ಬೆಂಡ್ ಅಥವಾ ನೀವು ಯಾರು ನೋಡ್ತಾ ಇದ್ದೀರಾ, ವೈಫ್ ಇರ್ಬೋದು, ಅಥವಾ ನಿಮ್ಮ ಇನ್ಲಾಸ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಕೂಡ ಇರ್ಬೋದು, ಅಥವಾ ಎಲ್ಡರ್ಸ್ ಯಾರೋ ಬ್ರದರ್, ಎಲ್ಡರ್ ಸಿಸ್ಟರ್. ಇದು ಎಂಪರರ್ ಅಂತ ಬಂದ ತಕ್ಷಣ ಹುಡುಗನೇ ಆಗಬೇಕು ಅಂತ ಅಲ್ಲ. ಸೊ ಎನಿವನ್, ಸೊ ಅಂತೂ ಒಂಥರ ಎಲ್ಡರ್ಲಿ ಪರ್ಸನ್ನು, ಒಂದು ಫ್ಯಾಮಿಲಿಗೆ ದೊಡ್ಡವರು ಅಂತ ಅನ್ಸ್ಕೊಂಡವರೇ ಈ ಥರ ಮಾಡ್ತಿದ್ದಾರೆ, ಈ ಥರ ಆಗ್ಬಿಟ್ಟಿದ್ದಾರೆ ಆಯಿತಾ. ಅವರ ಕೈಗೊಂಬೆ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗಷ್ಟೇ ಆಯಿತಾ. ಆ್ಯಂಡ್ ಅದೆಲ್ಲ ಮುರಿದು ಬೀಳುತ್ತೆ, ಯೋಚನೆ ಮಾಡಬೇಡಿ. ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ಭಗವಂತ ಇದು ಹೇಳ್ತಾ ಇರೋದು ಸುಮ್ಮನೆ ಅಲ್ಲ. ಈಗ ಹೇಳ್ತಾ ಇದ್ದಾರೆ ಲಿಸ್ಟ್ ಮಾಡು, ಅದು ತೊಂದರೆಗಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅದನ್ನು ನಾನು ನೋಡ್ಕೋತೀನಿ ಅಂತಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಅದಕ್ಕೆ ಹೇಳೋದು ಇನ್ಸ್ಟೆಡ್ ಆಫ್ ಫಿಕ್ಸೇಟೆಡ್ ಆನ್ ವರೀಸ್ ಇನ್ ಯುವರ್ ಮೈಂಡ್ ಅಂತ, ಬಿ ಸೆಂಟರ್ಡ್ ಇನ್ ಯುವರ್ ಹಾರ್ಟ್ ಅಂತಿದ್ದಾರೆ. ಸೊ ಎಲ್ಲ ಕ್ಷಮಿಸ್ಬಿಡು ಅಂತಿದ್ದಾರೆ. ಇವ್ರನ್ನ ಕ್ಷಮಿಸಿ ನೀನು ನಿನ್ನ ಜೀವನದಲ್ಲಿ ಮುಂದುವರಿಯೋದನ್ನು ನೋಡು ಅಂತಿದ್ದಾರೆ. ಅರ್ಥ ಆಯ್ತಾ? ವಾಟ್ ಆ್ಯಂಡ್ ಹೂ ಆರ್ ಯು ಗ್ರೇಟ್ಫುಲ್ ಫಾರ್ ರೈಟ್ ನೌ. ಓಕೆ, ಕೇಳ್ತಾ ಇದ್ದಾರೆ ನಿಮ್ಮನ್ನು ಭಗವಂತ. ಈಗ ಯಾತಕ್ಕೋಸ್ಕರ ಆ್ಯಂಡ್ ಯಾರಿಗೋಸ್ಕರ ನೀನು ಖುಷಿ ಪಡ್ತಾ ಇದೆಯಾ ಹೇಳು ಅಂತ. ಅಂದರೆ ಇಷ್ಟೊಂದು ಲಿಸ್ಟ್ ಮಾಡ್ಕೊಂಡ್ರಲ್ವಾ, ಸೊ ಎಂಥ ಕಷ್ಟಕರವಾದ ತೊಂದರೆಗಳಿಂದ ಆಚೆ ತಂದಿದ್ದಾರಲ್ಲ, ಆ ಲಿಸ್ಟ್ ಮಾಡಿದ್ರಲ್ಲಿ ನಿನಗೆ ತುಂಬ ನಿನ್ನ ಮನಸ್ಸಿಗೆ ಹತ್ತಿರವಾದವ್ರನ್ನ ಏನೋ ಒಂದು ತೊಂದರೆ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಪಾರು ಮಾಡಿದ್ದಾರೆ. ಮಕ್ಕಳು ಅಂತಲೂ ಹೇಳ್ತಾ ಇದ್ದಾರೆ. ಮಕ್ಕಳು
ಓಕೆ. ಸೊ ಏನೋ ತುಂಬ ಕಷ್ಟ ಆಯಿತು. ಸೊ ಅವ್ರನ್ನ ಹುಷಾರು ಮಾಡಿ ಆಚೆ ತೊಗೊಂಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಕರೆಕ್ಟ್ ತಾನೇ ಅಂತಿದ್ದಾರೆ. ಕೀಪ್ ಫೋಕಸಿಂಗ್ ಅಪಾನ್ ಗ್ರ್ಯಾಟಿಟ್ಯೂಡ್. ಸೊ ಜಸ್ಟ್ ಥ್ಯಾಂಕ್ಸ್ ಹೇಳು, ಮನಸ್ಸಿಂದ ಅವರನ್ನು ಕ್ಷಮಿಸ್ಬಿಡು ಅಂತಿದ್ದಾರೆ. ಆಮೇಲೆ ಆ್ಯಂಡ್ ಯು ವಿಲ್ ಡಿಸ್ಕವರ್ ದ ಅಮೇಝಿಂಗ್ ಜೆನೆರಾಸಿಟಿ ಆಫ್ ದಿಸ್ ಯೂನಿವರ್ಸ್. ನೀನು ಆ ಥರ ಅವ್ರು ಭಗವಂತ ಹೇಳ್ದಂಗೆ ಮಾಡಬೇಕಂತೆ. ನೀನೇ ನೋಡುತ್ತೀಯಾ ಯೂನಿವರ್ಸ್ ನಿಮ್ಗೆ ಯಾವ ಥರ ಹೆಲ್ಪ್ ಮಾಡ್ತಾರೆ, ಯೂನಿವರ್ಸ್ ನಿಮ್ಗೆ ಯಾವ ಥರ ಬ್ಲೆಸ್ಸಿಂಗ್ ಮಾಡ್ತಾರೆ, ಬ್ಲೆಸ್ಸಿಂಗ್ಸ್ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಒಂದು ತೊಂದರೆಯಿಂದ ನಿಮ್ಮನ್ನು ಹೇಗೆ ಪಾರು ಮಾಡ್ತಾರೆ ಅನ್ನೋದನ್ನು ನೋಡೋರಂತೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇವರೆಲ್ಲ ಯಾರು ಅಂತ ನಿಮಗೆ ಗೊತ್ತಾಗಿದೆ ಆಯಿತಾ, ಅದನ್ನೇ ಹೇಳ್ತಾ ಇದ್ದಾರೆ. ಗೊತ್ತಾಗಿದೆ, ಹಾಗಾಗಿ ಅವ್ರನ್ನೆಲ್ಲ ಕ್ಷಮಿಸ್ಬಿಡು. ಅವ್ರನ್ನ ಪಾಡಿಗೆ ಅವ್ರಿಗೆ ಕ್ಷಮಿಸಿ, ನಿನ್ನ ಮನಸ್ಸಲ್ಲಿ ಒಂದು ಕೋಪ, ಹಗೆ ಅಥವಾ ಬೇಜಾರು ಇಟ್ಕೋಬೇಡ, ದುಃಖ ಪಡಬೇಡ. ಏನಾಗಿದೆ ಆಯಿತು. ಸೊ ಅವ್ರ ಬಗ್ಗೆ ಯೋಚನೆ ಮಾಡಿದೆ ನಿನ್ನ ಲೈಫಲ್ಲಿ ನೀವು ಮುಂದುವರಿ ಅಂತ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಭಗವಂತ, ಆಯಿತಾ. ಆ್ಯಂಡ್ ನಿಮ್ಮ ಮಕ್ಕಳಿಗೇನೋ ತೊಂದರೆ ಆಗಿತ್ತು ಅಂತಲೂ ಹೇಳ್ತಿದ್ದಾರೆ, ಅದರಿಂದ ಪಾರು ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅದನ್ನು ಬಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್, ಭಗವಂತನಿಗೆ, ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇಲ್ಲಿಗೆ ಪೈಲ್ 4 ಮುಗೀತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಆಯಿತಾ. ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಇನ್ನೂ ಬೇಕಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಆಯಿತಾ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ಏನು ಹೀಲಿಂಗ್ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ, ಓಕೆನಾ. ಆ್ಯಂಡ್ ಒಂದೇ ನಂಬರ್ ಇರೋದು ನಂದು 9980800552 ಅಂತ, ಓಕೆನಾ. ಓಕೆಪ್ಪ, ಥ್ಯಾಂಕ್ ಯು.